Hi everyone, good evening. Good evening everyone. How you all doing? Exam ಹೇಗಾಯ್ತು ಅಂತ ಹೇಳ್ಬೋದಾ? Good evening everyone. Hi Shashant, right? Yes, Nitin, we are here. Nitin, hi, good evening. Bhasha, good evening. Ash, good evening. How you all doing? ಹೇಗಿತ್ತು ನಿಮ್ಮ ಎಕ್ಸಾಮಿನೇಷನ್? ಗುಡ್ ಈವ್ನಿಂಗ್ ಶ್ರೀನಿವಾಸ್. ಗುಡ್ ಈವ್ನಿಂಗ್ ಶ್ರೀನಿವಾಸ್. ನಿಮ್ಮ ಎಕ್ಸಾಮ್ ಹೇಗಾಯ್ತು? ಚೆನ್ನಾಗಿ ಮಾಡಿದ್ರಾ? ಬಯಾಲಜಿ ಈಸಿ ಇತ್ತಾ? ನಮ್ಮ ಎಲ್ಲಾ ಸಿರೀಸ್ಗಳು ನಿಮ್ಗೆ ಹೆಲ್ಪ್ ಆಯ್ತಾ? ನಿನ್ನೆ ಮತ್ತೆ ಮೊನ್ನೆ ಅಂತ ಹೇಳಿದ್ರೆ MCQs ಮತ್ತೆ PYQs ಮಾಡಿದ್ ನಿಮ್ಗೆ ತುಂಬಾ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೊಂತೀನಿ. ಗುಡ್ ಈವ್ನಿಂಗ್ ಎವ್ರಿವನ್. ನಂದಿನಿ, ಲಕ್ಷ್ಮಿ, ಸೈಯದ್, ನಿತಿನ್. ಎಸ್, ನಿತಿನ್ ಚೆನ್ನಾಗಿ ಮಾಡಿದ್ರಾ? ಪರ್ಫೆಕ್ಟ್ ಅಂತ ಹೇಳ್ತಿದ್ದೀರಾ. ಅಂಡ್ ಶಾಂತಲಾ, ರೈಟ್? ಶಾಂತಲಾ ಕ್ರಿಯೇಷನ್ಸ್, ಗುಡ್ ಈವ್ನಿಂಗ್. I hope you have done a great job in your examination. ಒಳ್ಳೆ ಚೆನ್ನಾಗಿ ಮಾಡಿರ್ತೀರಾ ಎಕ್ಸಾಮ್ ಅಲ್ಲಿ, ಜೊತೆಗೆ ಮಾರ್ಕ್ಸ್ ಕೂಡ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಈಸಿ ಇತ್ತಾ? ಪರ್ಫೆಕ್ಟ್. ಯಶವಂತ್, ಈಸಿ ಇತ್ತು ಅಂತ ಹೇಳ್ತಿದ್ದಾರೆ. ಗುಡ್ ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಸೊ ಇವಾಗ ಜಸ್ಟ್ ಡಿಸ್ಕಸ್ ಮಾಡೋಣ. ಸೊ ಯಾವ ಕ್ವಶನ್ಸ್ ಗಳನ್ನ ಕೇಳಿದ್ರು ಮತ್ತೆ ನೀವು ಯಾವ ತರ ಬರೀಬೇಕಿತ್ತು, ಐ ಮೀನ್ ಟಿಕ್ ಮಾಡಬೇಕಿತ್ತು ಆನ್ಸರ್ ಅಂತ. ಸೊ ನಮಸ್ತೆ ವೀರೇಶ್, ಹಾಯ್ ಬೀಸ್ಟ್ ಅಂತನಾ? ಬೀಸ್ಟ್. ಅಂಡ್ ಆಲ್ಸೋ ಶಶಾಂತ್, ಹಾಯ್ ಉಮಾ. ಈಸಿ ಇತ್ತು ಅಂತ ಹೇಳ್ತಿದ್ದೀರಾ. ಓಕೆ, ವೆರಿ ಗುಡ್. ಬಯೋ ಈಸಿ ಇತ್ತು. ಮ್ಯಾಥಮೆಟಿಕ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಅಂದ್ರೆ ಸರ್ ಬರ್ತಾರೆ. ಸೊ ಇವಾಗ ಸೊ ವಿ ನೋ ದಟ್ ವಿ ವರ್ ಡಿಸ್ಕಸಿಂಗ್ ದ ಕ್ವಶನ್ ಪೇಪರ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯು ನೋ ದ ರೈಟ್ ಆನ್ಸರ್ ಆಸ್ ವೆಲ್. ಓಕೆ, ಸೊ ನೋಡೋಣ ಯಾವ್ಯಾವ ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ ಮಾಡಿದ್ದೀರಾ ಅಂತ. ಫಸ್ಟ್ ಓಕೆ 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 ಫಸ್ಟ್ ನಾವು ಮ್ಯಾಥಮೆಟಿಕ್ಸ್ ಏನಾದ್ರು ಕಮೆಂಟ್ ಮಾಡ್ತಾ ಇದ್ದೀರಾ, ಝೂಲಜಿಯನ್ನ ಡಿಸ್ಕಸ್ ಮಾಡೋಣ. ನಂತರ ಸೊ ಮ್ಯಾಮ್ ಬಂದು ನಿಮ್ಗೆ ಬಾಟನಿಯನ್ನ ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಓಕೆ, ವೆರಿ ಗುಡ್. 55+ ನಿತಿನ್ ಅವರು. ಓಕೆ, ಸುಶಾಂತ್ ರೈಟ್? ಶಶಾಂತ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡೋಣ ಇವಾಗ ದ ವೆರಿ ಫಸ್ಟ್ ಕ್ವಶನ್ಸ್. ಅಂದ್ರೆ ಇಲ್ಲಿ ಶಫಲ್ ಆಗಿರುತ್ತೆ. ಟ್ರೈ ಟು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೋಡೋಣ ಯಾವುದು ಆನ್ಸರ್ ಆಗಿತ್ತು ಅಂತ ಹೇಳ್ಬಿಟ್ಟು. ಟ್ರೈ ಟು ಕಮೆಂಟ್ ಯುವರ್ ರೈಟ್ ಆನ್ಸರ್ ಲೈಕ್ ABCD ಲೈಕ್ ದಟ್. ಓಕೆ, ಆ ತರ ಆನ್ಸರ್ ಮಾಡಿ, ಅಥವಾ 1 or 2 3 ಲೈಕ್ ದಟ್. ಯಾವ್ದು ಆನ್ಸರ್ ಇತ್ತು? yesterday class, very good. Okay, thank you so much Prajwal, you are there. ನೀವು ಇದ್ದದ್ದೇ ಸಂತೋಷ ನಮ್ಗೆ. ಸೊ ನೋಡಿ, ಈಗ ಕ್ವಶನ್ ಈ ತರ ಇತ್ತು. ವಿಚ್ ಆಫ್ ದೀಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್? ತುಂಬಾ ಸಲ ಕೇಳಿರ್ತೀವಿ. ಅಡಾಪ್ಟಿವ್ ರೇಡಿಯೇಷನ್ಗೆ 3 ಎಕ್ಸಾಂಪಲ್ ಇರೋದು. ಚಾರ್ಲ್ಸ್ ಡಾರ್ವಿನ್ ಒಂದು ಏನಿರುತ್ತೆ? ಸೊ ಡಾರ್ವಿನ್ ಫಿಂಚ್ ಇರುತ್ತೆ. ಸೊ ಅದಾದ್ಮೇಲೆ ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ, ಪ್ಲೆಸೆಂಟಲ್ ಅನಿಮಲ್ಸ್ ಆಫ್ ಆಸ್ಟ್ರೇಲಿಯಾ ಅಂತ ಹೇಳ್ಬಿಟ್ಟು. ಸೊ ದ ರೈಟ್ ಆನ್ಸರ್ ವಾಸ್ ದ ಲಾಂಗ್ ನೆಕ್ಡ್ ಜಿರಾಫೆ. ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ ಲೆಮಾರ್ಕ್. ಲೆಮಾರ್ಕ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೀನ್ ಬ್ಯಾಪ್ಟಿಸ್ಟ್ ಲೆಮಾರ್ಕ್ ಅವರು. ಯೂಸಸ್ ಅಂಡ್ ಡಿಸ್ಯೂಸಸ್ ಆಫ್ ಆರ್ಗನ್ಸ್ ಅಲ್ಲಿ. ಪರ್ಫೆಕ್ಟ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ವೆರಿ ಗುಡ್. ಬೇರೆದ್ ಕೂಡ ಮಾಡಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ. ಇನ್ನ ಬೇರೆ ಕ್ವಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಎಸ್, ಆಪ್ಷನ್ A or 1 ವಾಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ನೋಡೋಣ ಇವಾಗ ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರು ಅಂತ ಹೇಳ್ಬಿಟ್ಟು. ಇನ್ ಎ ಪಾಪ್ಯುಲೇಷನ್ ಆಫ್ 80,000 rabbit showing Hardy-Weinberg equilibrium, the frequency of recessive individuals was 0.16. What is the frequency of heterozygous individual ಅಂತ ಕೇಳಿದ್ದಾರೆ. What is the frequency of heterozygous individual? So yesterday we have discussed the same problem. ಈ ಪ್ರಾಬ್ಲಮ್ ಅನ್ನ ನಾವು ನೆನ್ನೆ ಡಿಸ್ಕಸ್ ಮಾಡ್ದೋ. ಯಾವ್ದು ರೈಟ್ ಆನ್ಸರ್ ಅಂತ ಹೇಳ್ಬೋದಾ? ಎಸ್, ಫಾಸ್ಟ್ ಆಗಿ ಮಾಡೋಣ, ಯಾಕೆಂದ್ರೆ ನಮ್ಗೆ ಜಸ್ಟ್ ಇವಾಗ ಆನ್ಸರ್ ಮಾತ್ರ ಬೇಕಾಗಿರೋದು. ಸೊ ಟ್ರೈ ಟು ಟೆಲ್ ಮಿ ದ ರೈಟ್ ಆನ್ಸರ್. ಹೌ ಮೆನಿ ಆಫ್ ಯು ಆರ್ ಆನ್ಸರಿಂಗ್? ಓಕೆ, ಯಾವುದು ಪರ್ಫೆಕ್ಟ್ ಆನ್ಸರ್ ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಯು ನೋ ದಟ್ ದೇ ಹ್ಯಾವ್ ಗಿವನ್ ಕ್ಯೂ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ. ಕ್ಯೂ ಸ್ಕ್ವೇರ್ ಅಂತ ಹೇಳಿದ್ರೆ ಏನು? ರಿಸೆಸಿವ್ ಅಂತ ಹೇಳಿ. ದೇ ಆರ್ ಗಿವಿಂಗ್ ದ ರಿಸೆಸಿವ್. ಯು ನೋ ದ ಫಾರ್ಮುಲಾ, ದಟ್ಸ್ ನಥಿಂಗ್ ಬಟ್ P² 2PQ as well as Q² equals 1 ಅಂತ ಹೇಳ್ತೀವಿ Hardy-Weinberg ಪ್ರಿನ್ಸಿಪಲ್ ಅಲ್ಲಿ. ಓಕೆ, ಸೊ Q² ಅಂತ ಹೇಳಿದ್ರೆ ಎಷ್ಟು ಆನ್ಸರ್ ಬರುತ್ತೆ? ಯು ನೋ ದಟ್ ದ ಆನ್ಸರ್ ಇಸ್ 0.4 ಬರುತ್ತೆ. ಸೊ ಅದರಲ್ಲಿ ಮತ್ತೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನಂತ ಹೇಳಿದ್ರೆ P equals 1 - Q ಅಂತ ಹೇಳ್ತೀವಿ. P equals 1 - Q. ದಟ್ ಕಮ್ಸ್ ಇನ್ 2. ಎಷ್ಟಕ್ಕೆ ಬರುತ್ತೆ? 0.6 ಬರುತ್ತೆ. 0.6. ಅಂಡ್ ದ ರೈಟ್ ಆನ್ಸರ್ ಬಂದು ಏನಾಗಿರ್ಬೋದು? ಎಸ್, ವಿ ಆರ್ ರೈಟಿಂಗ್ ಹಿಯರ್
2 into 0.6 into 0.4 equals 0.48 ಆನ್ಸರ್ ಆಗುತ್ತೆ. ನೋಡಿ, the option 3 is the right answer. Option 3 is the right one. Okay, why I'm just okay, 3 is the right one. I am not able to select the tool. So 3 ಕರೆಕ್ಟ್ ಆಗಿದೆ. ಆನ್ಸರ್ ಮಾಡಿದ್ರ ಎ ಅಲ್ಲ, 0.48 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿತ್ತು. ಓಕೆನಾ, 0.4 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಓಕೆ, ಮ್ಯಾಥ್ಸ್ ಯಾಕೆ ಬಂತಿದೆ ಅಂತನಾ ಅಥವಾ ಹೇಗ್ ಬರ್ದಿದ್ದೀರಾ ಅಂತನಾ ಎಲ್ರು? ಓಕೆ, ನೋಡೋಣ. ಆಪ್ಷನ್ ಸಿ ವಾಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಆಪ್ಷನ್ ಸಿ ಈಸ್ ದ ರೈಟ್ ಒನ್. Why I am not able to take this one? Okay, sorry, this particular is not working. Okay, next question. The Moyet technique. So multiple ovulation embryo transfer technique, fertilized eggs transferred into a surrogate mother. Surrogate mother ge transfer ಮಾಡ್ತಾರೆ. Okay na? So ಅದರಲ್ಲಿ they are asking the following stages. ಯಾವ ಸ್ಟೇಜ್ ಅಲ್ಲಿ ಫಾಲೋ ಮಾಡ್ತಾರೆ ಅಂತ ಕೇಳ್ತಿರ್ತಾರೆ. 57 marks ವಂಶಿಗೆ. Very good ವಂಶಿ. And also some of you are answering. Esther is here. Welcome, Esther. Esther. Okay, lovely. Kiran is here. Mesh is here. So what is the right answer? ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕೊಟ್ಟಿರೋದೇ ಇದು. ಆಪ್ಷನ್ 3 ನಾ? ಆಪ್ಷನ್ 4 8 to 32 ಸೆಲ್ ಸ್ಟೇಜ್. 8 to 32 ಸೆಲ್ ಸ್ಟೇಜ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಾರೋಗೆನ್ಸಿ ಅಂತ ಹೇಳ್ತೀವಿ. ಸೊ ನಿಮಗೆ ನೆನಪಿರಬೇಕು, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟೆಕ್ನಾಲಜಿ ಆರ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಸೂಪರ್ ಓವ್ಯುಲೇಷನ್ ಆಗುತ್ತೆ. ಇನ್ಸ್ಟೆಡ್ ಆಫ್ 1 egg, so that cow is producing nearly about 6 to 8 eggs. Okay, FSH like ಹಾರ್ಮೋನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ. So the right answer is option D ಆಗುತ್ತೆ. So next question, the toxic substances like hemozoin responsible for high fever and chills released in which of the following diseases? Hemozoin chemical ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ನಮಗೆ ಗೊತ್ತಿದೆ RBC ಇಂದ ಪ್ರೊಡ್ಯೂಸ್ ಆಗುತ್ತೆ. So if you are considering this is the RBC, they are producing the chemical called hemozoin responsible for recurring chill and fever. ಅದು ಬಿಟ್ಟು ಚಳಿ ಜ್ವರ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಹಾಗಾಗಿ ಇದು RBC ನ ಪ್ರೊಡ್ಯೂಸ್ ಆಗ್ತಾ ಇದೆ ಯಾವಾಗ? ಸೊ ಇನ್ ದ ಕೇಸ್ ಆಫ್ ಮಲೇರಿಯಾ, ಇದು ಮಲೇರಿಯಾ ಡಿಸೀಸ್ ನ ಒಂದು ಸಿಂಪ್ಟಮ್ ಆಗಿರುತ್ತೆ. ಇದು ಕೆಮಿಕಲ್ ಪ್ರೊಡ್ಯೂಸ್ ಆಗೋದು RBC ಇಂದ ರಪ್ಚರ್ ಆದಾಗ. ಸೊ ವೆರಿ ಗುಡ್, ಸಮ್ ಆಫ್ ಯು ಆರ್ ಆನ್ಸರಿಂಗ್. ವರ್ಷ, Sanket antana, Sanket, Sampreet is also here, and also Nitin, lovely Kiran, perfect. The answer is option D. So that was caused by option D is the right answer. Sometimes this pen is not working. Okay, and you know the right answer is this one, malaria. Malaria is the right answer. Plasmodium vivax in the barutte. Next question, identify the symptoms of pneumonia. Pneumonia, it is a respiratory disorder. It's a ರೆಸ್ಪಿರೇಟರಿ ಡಿಸಾರ್ಡರ್, ರೈಟ್? ಸೊ ಹಾಗಿದ್ರೆ ನಾವು ಲಂಗ್ಸ್ ರಿಲೇಟೆಡ್ ಆಗಿರೋ ಸಿಂಪ್ಟಮ್ಸ್ ಗಳನ್ನ ಬರಿಬೇಕಾಗಿರುತ್ತೆ. ಕರೆಕ್ಟ್ 100 ಔಟ್ ಆಫ್ 100 ಬಂದಿದೆ ಅಂದ್ರೆ 100% ಬಂದಿದೆ ಅಂತಾನ. ಸೊ ನೋಡೋಣ ಇವಾಗ ಸ್ವಲ್ಪ. ಕ್ಯಾನ್ ಯು ಸೇ ಓನ್ಲಿ ದ ಆನ್ಸರ್? ಶೋರ್, ಯಾಕೆಂದ್ರೆ ನಮ್ಗೆ ಅದೇ ಬೇಕಾಗಿರೋದು ಆನ್ಸರ್, ಅದಕ್ಕೆ ಹೇಳೋಣ. ಐ ಫೀವರ್, ವೀಕ್ನೆಸ್, ಸ್ಟಮಕ್ ಪೇನ್ ಆಗಲ್ಲ. ಯಾಕಂತ ಹೇಳಿದ್ರೆ ಇದು ರೆಸ್ಪಿರೇಟರಿ ಡಿಸಾರ್ಡರ್, ನಾಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್. ಸೊ ಬ್ರೀದಿಂಗ್, ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಫೀವರ್, ಚಿಲ್, ಕಾಫ್ ಅಂಡ್ ಹೆಡ್-ಏಕ್ ಆಗ್ಬೋದಾ? ಸೊ ನೆಕ್ಸ್ಟ್ ಇಲ್ಲಿ ನೇಸಲ್ ಕಂಜೆಷನ್ ಬಂದ್ರು ಅದು ಕೂಡ ಆಗಲ್ಲ, ಬಿಕಾಸ್ ಅದು ಕಾಮನ್ ಕೋಲ್ಡ್ ಆಗುತ್ತೆ. ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಪೇನ್ ಕೂಡ ಆಗಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ 2 ವಾಸ್ ದ ರೈಟ್ ಆನ್ಸರ್. ಆನ್ಸರ್ ಮಾಡಿರ್ತೀರಾ ಅನ್ಕೊಂತೀನಿ. ಸೊ ವಿತ್ ರೆಸ್ಪೆಕ್ಟ್ ಟು ಇನ್ ಬ್ರೀಡಿಂಗ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ? ಇನ್ ಬ್ರೀಡಿಂಗ್ ಅಲ್ಲಿ ಯಾವುದು ಟ್ರೂ ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಇಟ್ ಹೆಲ್ಪ್ಸ್ ಟು ಎವಾಲ್ವ್ ದ ಪ್ಯೂರ್ ಲೈನ್ ಇನ್ ಅನಿಮಲ್ಸ್. ಪ್ಯೂರ್ ಲೈನ್ ಅನ್ನ ಫಾರ್ಮ್ ಮಾಡುತ್ತೆ. ಇನ್ ಬ್ರೀಡಿಂಗ್ ಡಿಕ್ರೀಸಸ್ ದ ಹೋಮೋಸೈಗಸಿಟಿ, ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹೆಲ್ಪ್ಸ್ ಇನ್ ಅಕ್ಯುಮುಲೇಷನ್ ಆಫ್ ಸುಪೀರಿಯರ್ ಜೀನ್ಸ್ ಅಂಡ್ ಆಲ್ಸೋ ಹೆಲ್ಪ್ಸ್ ಇನ್ ದ ಎಲಿಮಿನೇಷನ್ ಆಫ್ ದ ಲೆಸ್ ಡಿಸೈರಬಲ್ ಜೀನ್ಸ್. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಗಿರುತ್ತೆ? ಓಕೆ, ಏನಾದ್ರು ಪ್ರಾಬ್ಲಮ್ ಇದೆಯಾ ಮೋಹನ್? ಅಂಡ್ ವಾಟ್ ಇಸ್ ದ ರೈಟ್ ಆನ್ಸರ್? ಆಕ್ಚುಲಿ ಇನ್ ಬ್ರೀಡಿಂಗ್ ಏನ್ ಮಾಡುತ್ತೆ? ದಟ್ ಇನ್ಕ್ರೀಸಸ್ ದ ಹೋಮೋಸೈಗಾಸಿಟಿ. ಹೋಮೋಸೈಗಾಸಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಆದ್ರೆ ಇಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಕೇಳಿರೋದು ನಾಟ್ ಟ್ರೂ ಅಂತ. ಸೊ ಸೆಕೆಂಡ್ ಒನ್ ಇಸ್ ನಾಟ್ ಟ್ರೂ. ಕರೆಕ್ಟ್ ಆಗಿದೆ ನಿಮ್ಮ ಆನ್ಸರ್. PCR ತುಂಬಾ ಸಲ ಹೇಳಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ MCQ ಮತ್ತೆ PYQ ಸೀರೀಸ್ ಅಲ್ಲೂ ಕೂಡ ಇದನ್ನ ರಿಪೀಟ್ ಮಾಡಿದ್ದೆ. ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಸ್ ವೆರಿ ಯೂಸ್ಫುಲ್ ಟು ಆಂಪ್ಲಿಫೈ ದ ಜೀನ್ ಆಫ್ ಇಂಟ್ರೆಸ್ಟ್. ಸೊ ಅದನ್ನ ನಾವು ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, GOI.
ಸೊ ಅದನ್ನ ಆಂಪ್ಲಿಫೈ ಮಾಡೋದಿಕ್ಕೆ. ಸೊ ಅದ ಆನ್ಸರ್ ಈಸ್ ಆಪ್ಷನ್ 1. ಸೊ ಆಪ್ಷನ್ 2 ಪ್ರೀವಿಯಸ್ ಕ್ವಶನ್ಗೆ ಅಂತ ಅನ್ಕೊಂತೀನಿ ನಾನು. ನೀವೆಲ್ಲ ಆನ್ಸರ್ ಮಾಡ್ತಾ ಇರೋದು ಸೇಮ್ ಕ್ವಶನ್ ನೀಟ್ ಯೂಶುವಲಿ ಕೇಳಿದ್ರಾ ಪುನೀತ್ ಅವರು? ವೆರಿ ಗುಡ್, ನೆನ್ಪಿಡ್ಕೊಂಡಿದ್ದೀರಾ, ಗ್ರೇಟ್. ಓಕೆ ಓಕೆ, ಓನ್ಲಿ ಆನ್ಸರ್ ಸಂತೋಷ್. ಎಸ್, ಓಕೆ. ಲಿಟರಲಿ ಗಾಟ್ ಕನ್ಫ್ಯೂಸ್ಡ್. ಏನ್ ಕನ್ಫ್ಯೂಸ್ ಆಯ್ತು ಮೋಹನ್? Option 1 is the right answer because PCR is responsible for the amplification of DNA or amplification of the gene of interest. Option 1. Next one. Which of these is not method to make host cell competent to take up the DNA? Competency, ability of an organism or the host cell to take up the foreign or alien DNA. ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ಯಾವ ಮೆಥಡ್ ಅನ್ನ ಯೂಸ್ ಮಾಡಲ್ಲ. ಕೆಮಿಕಲ್ ಮೆಥಡ್ ಮತ್ತೆ ಫಿಸಿಕಲ್ ಮೆಥಡ್ ಇರುತ್ತೆ, ಹೌದಲ್ವಾ? ಸೊ ಅದರಲ್ಲೂ ಕೂಡ ಮೈಕ್ರೋ ಇಂಜೆಕ್ಷನ್ ಇರುತ್ತೆ, ಜೀನ್ ಗನ್ ಮೆಥಡ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಅಂತ ಹೇಳ್ತೀವಿ. ಯೂಸ್ ಆಫ್ ಡಿಸಾರ್ವ್ಡ್ ಪ್ಯಾಥೋಜನ್ ಯೂಸ್ ಮಾಡ್ತಾರೆ. ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತಾರೆ, ಎಲ್ಯೂಷನ್ ಅನ್ನ ಯೂಸ್ ಮಾಡಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಯಾಕೆ ಅಂತ ಹೇಳಿದ್ರೆ ಎಲ್ಯೂಷನ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ದ ಸೆಪರೇಟೆಡ್ DNA ಈಸ್ ಕಟ್ ಔಟ್ ಫ್ರಮ್ ದ ಜೆಲ್ ಪೀಸ್. ಇದು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಎಲ್ಯೂಷನ್ ಅನ್ನೋದು ಏನಾಗಿರುತ್ತೆ? ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಎಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ಸೊ ಓಕೆ, ಐ ಆಮ್ ನಾಟ್ ಏಬಲ್ ಟು ಯೂಸ್ ದಟ್. ಐ ಆಮ್ ಜಸ್ಟ್ ಯೂಸಿಂಗ್ once again. Okay, elution is the right answer. Select the correct statement from the following. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನಾವು ಐಡೆಂಟಿಫೈ ಮಾಡ್ಬೇಕು ಇವಾಗ. ಎಸ್, 3 was the right answer. ಸಂತೋಷ್, ಸಂಕೇತ್, ವೆರಿ ಗುಡ್. ಅಂಡ್ ಆಲ್ಸೋ ಅದರ್ಸ್ ಯು ಆರ್ ಆನ್ಸರಿಂಗ್. ಯಾವುದು ಏನ್ ಕೇಳಿದ್ದಾರೆ? ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. 3 are wrong. ಸೊ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ದ ಫಸ್ಟ್ ಸ್ಟೆಪ್ ಇನ್ PCR is heating, which is used separate both strands of gene is the right answer. Gene of interest, so that we are obtained from the what is that separation of DNA fragment, gel electrophoresis. So ಮತ್ತೆ ಇವಾಗ ನಾವು ಡಿನ್ಯಾಚುರೇಷನ್ ಮಾಡಬೇಕು. ಸೊ ಅವಾಗ 92 to 95 ಡಿಗ್ರಿ ಸೆಂಟಿಗ್ರೇಡ್, ಥರ್ಮಸ್ ಅಕ್ವಾಟಿಕಸ್, we have discussed it, right? ಸೊ ಹಾಗಾಗಿ ದ ರೈಟ್ ಆನ್ಸರ್ ಆಪ್ಷನ್ 4. ಓಕೆ, ವೆರಿ ಗುಡ್. ಆಪ್ಷನ್ 4 ಇದಕ್ಕೆ PCR ಟೆಕ್ನಾಲಜಿಲಿ 4 ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್. ಸೊ ಇನ್ನೊಂದು ತುಂಬಾ ಈಸಿ ಆಗಿರೋದು ಕೇಳಿದ್ದಾರೆ ಟೂಲ್ಸ್ ಗಳ ಬಗ್ಗೆ. ಸೊ ಯಾವುದು ಅಂತ ನೋಡೋಣ ಇವಾಗ. ವಿಚ್ ಆಫ್ ದ ಟೂಲ್ ಆರ್ ಟೆಕ್ನಿಕ್ ಜೆನೆಟಿಕಲಿ ಇಂಜಿನಿಯರ್ಡ್ ಐಡೆಂಟಿಫೈ, ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಟೂಲ್ಸ್ ಗಳು ಕೊಟ್ಟಿದ್ದಾರೆ ಇಲ್ಲಿ. ವಿ ನೀಡ್ ಟು ಚೂಸ್ ದ ಪರ್ಟಿಕ್ಯುಲರ್ ಒನ್. ಓಕೆ, ಸೊ ಅಂದ್ರೆ ಈಗ ಸೆಕೆಂಡ್ ಒನ್ ಅನ್ನು ರಿಮೂವ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಎಂಡೋನ್ಯೂಕ್ಲಿಯೇಸಸ್ ಟು ಕಟ್ ದ DNA ಕಟ್ ಮಾಡಬೇಕು ನಾವು. ಅದೇ ಸೆಕೆಂಡ್ ಸ್ಟೆಪ್ ಇರೋದು. ಫಸ್ಟ್ ಐಸೋಲೇಷನ್ ಆಫ್ DNA, ಸೆಕೆಂಡ್ ಒನ್ ಇಸ್ ಕಟಿಂಗ್ ದ DNA, ಫ್ರಾಗ್ಮೆಂಟೇಷನ್ ಆಫ್ DNA, ದೆನ್ ದ ಸೆಪರೇಷನ್ ಅಂಡ್ ಆಲ್ಸೋ ಆಂಪ್ಲಿಫಿಕೇಶನ್ ಬರೋದು. ಸೊ ಹಾಗಾಗಿ ದ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಸೊ ಯಾವ್ದಾಗುತ್ತೆ ನೋಡಿ, ಇದಾಗಲ್ಲ ಮತ್ತೆ ಇದು ಆಗಲ್ಲ. ಸೊ ವೈ ದಿಸ್ ಪೆನ್ ಇಸ್ ಜಸ್ಟ್ ಗಿವಿಂಗ್ ಟ್ರಬಲ್. ಓಕೆ, ಯಾವ್ದು ರೈಟ್ ಆನ್ಸರ್ ಆಗುತ್ತೆ? ದಿಸ್ ವಾಸ್ ಟ್ರಿಕಿ ಸರ್. ಎಸ್ ಮನೋಹರ್, ಟ್ರಿಕಿ ಆಗಿತ್ತು ಅಂದ್ರೆ ಪ್ರೀವಿಯಸ್ ಕ್ವಶನ್. ಸೊ ಇವಾಗ ನೋಡಿ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಅಂತ. ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡ್ತೀವಿ. ಎಸ್, ಇಟ್ಸ್ ವರ್ಕಿಂಗ್ ನಾವು. ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡ್ತೀವಿ. ಜೀನ್ ಗನ್ ಮೆಥಡ್ ಯೂಸ್ ಮಾಡ್ತೀವ, ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತೀವ, ಇದು ಯೂಸ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಲೈಗೇಸ್ ಯೂಸ್ ಮಾಡ್ತೀವಿ ಅಂಡ್ 3 ಯೂಸ್ ಮಾಡಲ್ಲ. ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. 1 2 4 ಎಲ್ಲಿದೆ ನೋಡಿ, ಇಲ್ಲಿದೆ. ನೆಕ್ಸ್ಟ್ ಯಾವ್ದು ಲೈಸೋಸೋಮ್ ಯೂಸ್ ಮಾಡ್ತೀವಿ. ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಲೈಸೋಸೋಮ್ ಯೂಸ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಒನ್ ಸೆಲ್ಯುಲೋಸ್ ಯೂಸ್ ಮಾಡ್ತಾ ಇಲ್ಲ, ಎಲೆಕ್ಟ್ರೋಫೋರೆಸಿಸ್ ಯೂಸ್ ಮಾಡ್ತಾ ಇದೀವಿ. ಸೊ ಹಾಗಿದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 1 3 ಅಂತ ಕೆಲವರು ಹೇಳಿದ್ರಿ. ಯಾಕೆ 2 ಯೂಸ್ ಮಾಡಲ್ಲ? 2 ಇಸ್ ವೆರಿ ಇಂಪಾರ್ಟೆಂಟ್. ಲೈಗೇಸ್ ಎನ್ಸೈಮ್ ಅನ್ನ ನಾವು ಸ್ಟಿಚ್ ಮಾಡೋದಕ್ಕೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನ ಅದು ಕ್ಯಾರಿ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಲೈಗೇಸ್ ಇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸಮ್ ಡಿಸೀಸ್ ಸೆಟ್ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಏನೇನು? ಡಿಸೀಸ್, ಪ್ಯಾಥೋಜನ್, ಮೇನ್ ಆರ್ಗನ್ ಅಫೆಕ್ಟೆಡ್. ಡಿಸೆಂಟ್ರಿ ಪ್ರೋಟೋಜೋವಾ ಇಂದ ಬರುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟ್ ಲಿವರ್ ಅನ್ನ ಅಫೆಕ್ಟ್ ಮಾಡುತ್ತೆ, ಖಂಡಿತ ಅಲ್ಲ. ಓಕೆ, ರಿಂಗ್ ವರ್ಮ್ ಫಂಗಸ್ ಆಗಿರುತ್ತೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಅಂತ ಕೇಳಿರ್ತೀರಾ ನೀವು. ಓಕೆ, ಹಾಗಿದ್ರೆ ಅದು ಸ್ಕಿನ್ ಅನ್ನ ಕಾಸ್ ಮಾಡುತ್ತೆ. ಇಸ್ ದ ಕರೆಕ್ಟ್ ಆನ್ಸರ್. 2 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಸ್ಕೇಲಿ ಲೇಷನ್ಸ್ ಆನ್ ಸ್ಕಿನ್, ನೇಲ್ ಅಂಡ್ ಆಲ್ಸೋ ದ ಸ್ಕಾಲ್ಪ್. ಅಂದ್ರೆ ಆ ಒಂದು ಜಾಗದಲ್ಲಿ ಸ್ಕೇಲಿ ಲೆಷನ್ಸ್ ಗಳು, ಡ್ರೈ ಲೆಷನ್ಸ್ ಗಳು ಇರುತ್ತೆ, ಇಚ್ಚಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ ಅಂತ ಹೇಳಿರ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ದಟ್? ಆಪ್ಷನ್ 2. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಐ ಆಮ್ ಜಸ್ಟ್ ಮಾರ್ಕಿಂಗ್ ಇಟ್ ಅಗೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್.
ಹೇಗೆ ತುಂಬಾ ಈಸಿ ಆಗಿರೋ ಕ್ವಶನ್ ಕೇಳಿದ್ದಾರೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ತುಂಬಾ ಕ್ವಶನ್ ಗಳನ್ನ ಕೇಳ್ತಾರೆ ಅಂತ ಗೊತ್ತಿತ್ತು ನಮ್ಗೆ. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ಸ್ ಯಾವ್ಯಾವ್ದು ನೋಡಿ. ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, ಅವರು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮೋನಿಯಾ ಅಂತ ಒಂದು ವರ್ಡ್ ಇರುತ್ತೆ. ಸೊ ಇಟ್ ಈಸ್ ಕಾಸಿಂಗ್ ದ ನಿಮೋನಿಯಾ. ಸೊ ಅಂದ್ರೆ 1R ಆಗುತ್ತೆ, 1R. ಸೊ ಹಾಗಾಗಿ ಇವೆರಡರಲ್ಲಿ ಯಾವುದೋ ಒಂದು ಆಪ್ಷನ್ ಆಗಿರ್ಬೇಕು. 2P ಆಗುತ್ತೆ ನೋಡಿ, ಎಂಟಮೀಬಾ ಹಿಸ್ಟಾಲಿಟಿಕಾ ಅಮೀಬಿಯಾಸಿಸ್. ಸೊ ಹಾಗಾಗಿ 2S ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಂದ್ರೆ 1R ಆಗಿದೆ ನಿಮೋನಿಯಾ, ಎಂಟಮೀಬಾ ಹಿಸ್ಟಾಲಿಟಿಕಾ ಅಮೀಬಿಯಾಸಿಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್ ಮೆಲಿಗ್ನೆಂಟ್ ಮಲೇರಿಯಾವನ್ನ ಕಾಸ್ ಮಾಡುತ್ತೆ. ಇನ್ನು ಒಚುರೇರಿಯಾ ಬ್ಯಾಂಕ್ರಾಫ್ಟ್, ಒಚುರೇರಿಯಾ ಮಲಾಯಿ ದಟ್ ಕಾಸಿಂಗ್ ದ ಎಲಿಫೆಂಟೈಸಿಸ್. ಓಕೆ ಓಕೆ, ವೆರಿ ಗುಡ್. 57 ಮಾರ್ಕ್ಸ್ ಬಂದಿದೆ ಕೆಲವರಿಗೆ. DT ಲಿಖಿತ್ 51 and ವಂಶಿ. ವೆರಿ ಗುಡ್, ವೆರಿ ಗುಡ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದ ಫಂಕ್ಷನ್ ಆಫ್ ದ ಟೈಫ್ಲೋಸೋಲ್ ಇನ್ ಅರ್ಥವರ್ಮ್. ಅರ್ಥವರ್ಮ್ ಮತ್ತೆ ಫ್ರಾಗ್ ತುಂಬಾನೇ ಕಡಿಮೆ ಕೇಳೋದು. ಲಾಸ್ಟ್ ಇಯರ್ ಕೂಡ ಅರ್ಥವರ್ಮ್ ಬಗ್ಗೆನೇ ಕೇಳಿದ್ರು, ಸೀಟೆ ಬಗ್ಗೆ. ಇವಾಗ ಅವರು ಟೈಫ್ಲೋಸೋಲ್ ಬಗ್ಗೆ ಕೇಳಿದ್ದಾರೆ. ದಟ್ ಸ್ಟಾರ್ಟ್ ಫ್ರಮ್ ದ ಸೆಗ್ಮೆಂಟ್ ಆಫ್ 26th to 95th ಅಂತ ಹೇಳಿರ್ತೀವಿ ನಾವು. ಯಾಕೆ ಹೆಲ್ಪ್ ಮಾಡುತ್ತೆ? ಹೆಲ್ಪ್ಸ್ ಇನ್, ಇದು ಡೈಜೆಸ್ಟಿವ್ ಪಾರ್ಟ್ ಆಗಿರೋದ್ರಿಂದ, ಇದು ಇಂಟೆಸ್ಟೈನ್ ಆಗಿರೋದ್ರಿಂದ ಏನಾಗುತ್ತೆ? ದಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸ್ ದ ಎಫೆಕ್ಟಿವ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್ ಇನ್ ದ ಇಂಟೆಸ್ಟೈನ್. ಇದು ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾವನ್ನ ಜಾಸ್ತಿ ಮಾಡುತ್ತೆ. ಓಕೆ, ಯಾರದು? ಶಿವಾನಿ, ವಾಟ್ ಈಸ್ ದ ಕ್ವಶನ್ ಐ ಆಮ್ ಗೆಟಿಂಗ್ ಫ್ರಮ್ ಯುವರ್ ಎಂಡ್? ರಿಪ್ಲೈ ಮಾಡ್ತೀನಿ, ಅದೇನ್ ಕ್ವಶನ್ ಅಂತ ಹೇಳ್ತೀರಾ? ಓಕೆ, ಎನಫ್ ಆಸ್ ಇಫ್ ಯು ಗಾಟ್ 75, ಸ್ಟಾಪ್ ಟೆಕ್ಸ್ಟಿಂಗ್. ಅರೆ, ಟೆಕ್ಸ್ಟ್ ಮಾಡ್ಲಿ, ಏನ್ ತೊಂದರೆ ಇಲ್ಲ. ಓಕೆ, ಒಳ್ಳೆ ತರ ಮಾಡಿದ್ರು. ಓಕೆ, ಸೊ ದ ಆನ್ಸರ್ ಇಸ್ ಆಪ್ಷನ್ 1, ನಾಟ್ ಗ್ರೈಂಡಿಂಗ್ ದ ಫುಡ್ ಅಂಡ್ ಡಿಕೆ. ಅದು ಗಿಜರ್ಡ್ ಮತ್ತೆ ಕ್ರಾಪ್ಗಳಾಗಿರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. Next one, flame cells present in the members of platyhelminthes. We know that flame cells are the excretory organs present in the platyhelminthes. Okay, flatworms, Stotinia solium and also Fasciola liver flucal irodu. ಅದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? So that it helps in osmoregulation and excretion. Option 3 is the right answer. Option 3 is the right answer. Okay, sir, A4 question solve ಮಾಡಿ. A4 ಕೋಡ್ ಹೇಳ್ತಿದ್ದೀರಾ ನೀವು? ಓಕೆ, ಕ್ವಶನ್ಸ್ 30 ಇರೋದ್ರಿಂದ ಝೂಯಾಲಜಿಯಲ್ಲಿ, ಅಥವಾ 28 ಇದೆ ಅಷ್ಟೇನೆ, ಈಸಿಯಾಗಿ ನೀವು ಮೇಕಪ್ ಮಾಡಬಹುದು. ಓಕೆ, ಚಿನ್ಮಯ್, ಲೂಸಿಂಗ್ ದ ಮಾರ್ಕ್ಸ್, ಡೋಂಟ್ ವರಿ. ಮಾರ್ಕ್ಸ್ ಹೋಗ್ತಿದ್ಯಾ, ತಲೆ ಕೆಡ್ಸ್ಕೊಂಬೇಡಿ. ಓಕೆನಾ, ನೀವು ಬೇರೆದನ್ನು ಕೂಡ ಫೋಕಸ್ ಮಾಡಬಹುದು. ಯಾವುದೇ ತರ ಡಿಪ್ರೆಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ, ಡೋಂಟ್ ವರಿ. ಡಿಪ್ರೆಷನ್ ಅಂತೂ ಖಂಡಿತ ಆಗ್ಬೇಡಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಕನ್ಸಿಡರ್ ದ ಸ್ಟ್ರೋಕ್ ವಾಲ್ಯೂಮ್ adult healthy human being is 70 ml ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಕಾರ್ಡಿಯಾಕ್ ಔಟ್ಪುಟ್ ಇನ್ 1 hour ಫ್ರಮ್ ದ ಫಾಲೋಯಿಂಗ್. ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾನು ನಿನ್ನೆ ಫಾರ್ಮುಲಾ ಹೇಳಿದ್ದೆ, ಕಾರ್ಡಿಯಾಕ್ ಔಟ್ಪುಟ್ ಈಕ್ವಲ್ಸ್ ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ಬೀಟ್ ರೇಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಅವರು ಸ್ಟ್ರೋಕ್ ವಾಲ್ಯೂಮ್ ಅನ್ನ ಕೊಟ್ಟಿದ್ದಾರೆ 70 ಅಂತ. And we are getting 72 if you say. And what is the right answer you will get? I guess nearly about. So I'm just using the calculator to know that. Okay, answer ಮಾಡ್ತಾ ಇದ್ದೀರಾ ಇದಕ್ಕೆ? Yes, answer ಏನ್ ಬರುತ್ತೆ ನೋಡಿ. I am just writing 70 into 72. It's nearly about 5040 ಬರುತ್ತೆ. ಸರ್, ಆದ್ರೆ ನನ್ಗೆ ಡೌಟ್ ಇರೋದು ಏನಂತ ಹೇಳಿದ್ರೆ, ಈಗ ಅವರು ಲೀಟರ್ಸ್ ಅಲ್ಲಿ ಕೇಳಿರೋದೆ. Okay, so now we are taking in ml. And what if we taking that 5 point something ಬರುತ್ತೆ? It is almost 5040 answer ಆಗಬೇಕು. Okay, almost I am not getting the proper one. So ನಿಮಗೆ ಗ್ರೇ ಸಿಕ್ಕಿದ್ರು ಸಿಕ್ಕಬಹುದು. Okay, ಈ ತರ ಇದ್ದಾಗ. But I think option 1 is the right answer. ಕರೆಕ್ಟ್ ಆಗಿದೆಯಾ? 4 ಯಾಕಾಗುತ್ತೆ? 302 ಯಾಕಾಗುತ್ತಾ? Okay, 60/60. Why 4 is the right answer? Can you tell me the formula for this? ಹೇಗಾಗುತ್ತೆ? ಓಕೆ, ಯಾರು 4 ಅಂತ ಹೇಳ್ತಿದ್ದೀರಾ? ಅವರು ಫಾರ್ಮುಲಾ ಹೇಳ್ಬೋದು. ಯಾರು? ಅನುಷ್ ಅವರು ಹೇಳ್ತಿದ್ದಾರೆ. ಮತ್ತೆ CM ಭಾವೆ ಅಂತನಾ, ಬಸ್ವೆ ಗೋರಾ ಅಂತನಾ? ಓಕೆ, ಸೊ ಕ್ಯಾನ್ ಯು ಟೆಲ್ ಮಿ? ಮ್ಯಾಥ್ಸ್ ಕಷ್ಟ ಇತ್ತು ಅಂತನಾ ಚಿನ್ಮಯ್? ಆಸ್ಕಿಂಗ್ ಅಬೌಟ್ ಇನ್ 1 hour. ಓಕೆ, 1 hour ಅಂತ ಹೇಳಿದ್ರೆ ಓಕೆ, ಅವಾಗ ಆನ್ಸರ್ ಏನ್ ಬರುತ್ತೆ? 4 ಆನ್ಸರ್ ಆಗುತ್ತಾ? ಪರ್ ಅವರ್. ಸೊ ಓಕೆ, ಪರ್ ಅವರ್ ಅಂತ ಹೇಳಿದ್ರೆ ವಿ ನೀಡ್ ಟು ಜಸ್ಟ್ ಎ ಮಿನಿಟ್. Yes, we need to they are asking for 1 hour. Okay,
1 hour ಅಂತ ಕೇಳಿದಾಗ ಎಲ್ಲಿ ಆಗಿರುತ್ತೆ ಅದು ಆಪ್ಷನ್ ಎಸ್. 1 hour ಅಂತ ಕೇಳಿದಾಗ ಲೀಟರ್ಸ್ ಕೇಳಿದಾರೆ ಅವರು. ಎಸ್, ವಿ ಕ್ಯಾನ್ ಗೋ ಫಾರ್ ದಿಸ್ ಒನ್. ಸೊ ಹಾಗಾಗಿ ವಿ ಕ್ಯಾನ್ ಗೋ ಫಾರ್ ದ 4 ಓನ್ಲಿ. ಎಸ್, 3 ನ 4 ಅಗೈನ್ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಓಕೆ, ಇಂಟು 60 minutes. ಸೊ ಇದನ್ನ ತೆಗೆದುಕೊಳ್ಳೋಣ ಇವಾಗ. ಎಸ್, ನೋ ಪ್ರಾಬ್ಲಮ್. 5040. ಓಕೆ, ಅಂಡ್ ಎಸ್ ಎಸ್ ಎಸ್. ಸೊ ದ ಆನ್ಸರ್ ಈಸ್ ಲೀಟರ್ ಅಂತ ಕೇಳಿರೋದ್ರಿಂದ 3 ನ 2 ಬರುತ್ತೆ. ಪರ್ಫೆಕ್ಟ್ 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 ಪರ್ಫೆಕ್ಟ್. ಯಾರು 1 ಅಲ್ಲ, ಅದು ಕರೆಕ್ಟ್ ಆಗಿದೆ. ಇದು ಬರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಅದನ್ನ ನಾವು 1 hour ಅಂತ ಕೇಳಿದಾಗ ಮಲ್ಟಿಪ್ಲೈಡ್ ಬೈ 60 minutes ಮಾಡಿದ್ರೆ ಬರುತ್ತೆ. ಪರ್ಫೆಕ್ಟ್ ಫಾರ್ ಗಿವಿಂಗ್ ದ ರೆಸ್ಪಾನ್ಸಸ್. ಪರ್ಫೆಕ್ಟ್, ಥ್ಯಾಂಕ್ ಯು ಸೋ ಮಚ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ಇನ್ ದಟ್. ಓಕೆ, ಇವಾಗ ಇದೇ ಕ್ವಶನ್ ಅನ್ನ ನಾವು ನಿನ್ನೆ ಎಕ್ಸ್ಪ್ಲೈನ್ ಮಾಡ್ದೋ ಮತ್ತೆ ಡಿಸ್ಕಸ್ ಮಾಡ್ದೋ. ನಿನ್ನೆ ಇದ್ದವ್ರು ಗೊತ್ತಿರುತ್ತೆ ಅದು. ಓಕೆ, ಆಲ್ಮೋಸ್ಟ್ ಪ್ರೋಟೀನ್ ಬಗ್ಗೆನೇ ಲಾಸ್ಟ್ 3 years ಇಂದ ಕೇಳ್ತಾ ಇದ್ದಾರೆ. ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಕೊಲಾಜಿನ್ ಅನ್ನೋದೇನಾಗಿರುತ್ತೆ, ಇಂಟರ್ ಸೆಲ್ಯುಲಾರ್ ಗ್ರೌಂಡ್ ಸಬ್ಸ್ಟೆನ್ಸ್ ಆಗಿರುತ್ತೆ. 1s 3 ಕಡೆ ಇದೆ, ಬೇಡ ಅದು ಆಗಿದ್ರೆ. ಯಾವ್ದಿದೆ? ಇನ್ಸುಲಿನ್. ಇಟ್ ಇಸ್ ಎನ್ ಹಾರ್ಮೋನ್. ಇದು ಹಾರ್ಮೋನ್ ಆಗಿರುತ್ತೆ. ಸೊ ದ ಆನ್ಸರ್ ಈಸ್ PQ ಅಂತ ಹೇಳ್ತೀವಿ. PQ, ಸಾರಿ 3Q ಆಗುತ್ತೆ. 3Q ಎಲ್ಲಿದೆ? ಎಸ್, ದ ರೈಟ್ ಆನ್ಸರ್ ಈಸ್ ಹಿಯರ್ ಆಪ್ಷನ್ 4. 1s 3Q. 2R ಅಂತ ಹೇಳಿದ್ರೆ ಟ್ರಿಪ್ಸಿನ್ ಇಸ್ ಎನ್ ಎಂಜೈಮ್ ಅಂಡ್ one more is there, antibody fight against the infectious agent. 4 is the right answer. Yarudu Manjunath got 60. Perfect. Okay, third option Nagu hour ide. Yes, option Nagu hour ide. Yes, Yeshres. Any doubt in that? Which chapter? Idu chapter yavadu antana? Idu biomolecule inda barutte. So this comes under biomolecules. Okay, sir got 40 out of 60. It's also good marks, don't worry. Yaradu CM Baswe Gora, it's also good marks, don't worry. Okay, next one. Option ಗೊತ್ತಾಯ್ತಲ್ಲ, ಅದಕ್ಕೆ ಆನ್ಸರ್ ಯಾವುದು ಅಂತ? ಆಪ್ಷನ್ 4 ಆಗಿತ್ತು. ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಆಗಿರೋದು. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ P ಯಾವುದು, Q ಯಾವುದು ಮತ್ತೆ RS ಯಾವುದು ಅಂತ ಕೇಳ್ತಾ ಇದ್ದಾರೆ. And we know that P is the sinoatrial node, SAN, and Q is the, so option ನೋಡ್ತಾ ಇರಿ, Q is the AVN, atrioventricular node, and this one is bundle of is ಅಂತ ಹೇಳ್ಬೋದು. and ಆನ್ಸರ್ ಯಾವ್ದು ಬರುತ್ತೆ? ಫಸ್ಟ್ SAN, next AVN, bundle of is, and interventricular septum. ಆಪ್ಷನ್ 2 ಆಗುತ್ತೆ ನೋಡಿ. ಆಪ್ಷನ್ 2 is the right answer. ಎಸ್, ಯಾರದು? ಅನಿರುದ್ಧ್. ಪರ್ಫೆಕ್ಟ್. ಓಕೆ, yes, option 2 is the right answer, right? So this is nothing but the interventricular septum. ಎರಡು ventricles ಗಳ ಮಧ್ಯೆ ಇರೋ ಒಂದು ವಾಲ್ ಇರುತ್ತೆ. ಸೊ ಹಾಗಾಗಿ the right answer is option 2. Atrial natriuretic factor act as. Actually, this is a vasodilator, right? It's a vasodilator. Okay, ಇದು ಡಯಲೇಟರ್ ಆಗಿರುತ್ತೆ. ಲ್ಯೂಮನ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಿದ್ರೆ ಹೈಪರ್ ಟೆನ್ಷನ್ ಇಂಡ್ಯೂಸರ್ ಮಾಡುತ್ತಾ? ಖಂಡಿತ ಇಲ್ಲ. ಹೈಪರ್ ಟೆನ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಮಾಡಬೇಕು. ವ್ಯಾಸೋ ಕನ್ಸ್ಟ್ರಿಕ್ಟರ್ ಕೂಡ ಹಾಗಲ್ಲ. ಪ್ರಮೋಟ್ ಆನ್ ರೆನಿನ್ ಎಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಲ್ಲ, ಇದು ಚೆಕ್ ಮಾಡುತ್ತೆ. ಚೆಕ್ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡುತ್ತೆ ಆಕ್ಟಿವಿಟಿಯನ್ನ. ಸೊ ದ ಆನ್ಸರ್ ಇಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಯಾರದು? ಎಸ್, ನೀಮಾ ಅಂತನಾ? ನೇಮರ್. ನೇಮರ್ ನೇಮ್ ಇಟ್ಕೊಂಡಿದ್ದೀರಾ ನೀವು. 60 out of 60 ಅಂತ. ಐ ಗಾಟ್ 2 ರಾಂಗ್. ಟ್ವಿಂಕಲ್. ಓಕೆ, ನೋ ಪ್ರಾಬ್ಲಮ್. ಟ್ವಿಂಕ್ಲಿಂಗ್ ಸ್ಟಾರ್ ಅಂತ 2 ರಾಂಗ್ ಇದ್ರು ಏನ್ ತೊಂದ್ರೆ ಇಲ್ಲ, ಒಳ್ಳೆ ಮಾರ್ಕ್ಸ್ ಇದೆ. ಓಕೆ, ಎಸ್, ಆಪ್ಷನ್ 2 ಇಸ್ ದ ರೈಟ್ ಒನ್, ನಾಟ್ ದ 3 one. ಪ್ರಮೋಟ್ ಮಾಡಲ್ಲ, ಅದು ಚೆಕ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಸೊ ಇದು ಏನ್ ಮಾಡುತ್ತೆ? ಎಂಜಿಯೋಟೆನ್ಸಿನ್, ಇಟ್ಸ್ ಎ ಪವರ್ಫುಲ್ ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಆಗಿರುತ್ತೆ. ಸೊ ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. The vibrations from the eardrum are transmitted through the ear ossicles too. So eardrum ಇಂದ ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಟ್. ಸಾರಿ ಫಾರ್ ದಟ್ ಇಫ್ ಐ ಆಮ್ ಟೇಕಿಂಗ್ ಯುವರ್ ಟೈಮ್ ಟೂ ಮಚ್. ಈ ತರ ಒಂದು ಪಾರ್ಟ್ ಇರುತ್ತೆ. ಹಿಯರ್ ಇಸ್ ದ ಓವಲ್ ವಿಂಡೋ. ಈ ತರ ಓವಲ್ ವಿಂಡೋ ಇರುತ್ತೆ ಅಂತ ನಾವು ಕೇಳಿರ್ತೀವಿ, ನೋಡಿರ್ತೀವಿ ಕೂಡ. ಓಕೆ, ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್. ಸೊ ಎಲ್ಲಿಗೆ ಕನೆಕ್ಟ್ ಆಗುತ್ತೆ? ವೈಬ್ರೇಷನ್ಸ್ ಫ್ರಮ್ ದ 3 series of bones, malleus, incus and stapes, that is moving towards the oval window. Option 3 is the right answer. Option 3. Eugene 56 ತಗೊಂಡಿದ್ದೀರಾ ಅಂತ. ವೆರಿ ಗುಡ್. 3 ರಾಂಗ್ ಸರ್. ಯಾಕೆ ನೀವು ರಾಂಗ್ ಅಂತ ಹೇಳಿದ್ರ? ಓವಲ್ ವಿಂಡೋ ಅಲ್ವಾ ಫಸ್ಟ್ ಬರೋದು. ಓವಲ್ ವಿಂಡೋ, ದಟ್ ಇಸ್ ದ ಸ್ಪೇಸ್. ಇಲ್ಲಿಂದ ಏನಾಗುತ್ತೆ? ಅದು ಕ್ಯಾರಿ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 3 ಯಾಕೆ 4 ಅಂತಿದ್ದೀರಾ? ಕೆಲವರು 2 ಅಂತಿದ್ದೀರಾ.
Cochlea is the innermost part, right? Cochlea is the innermost part. Okay, doubt ಇದೆಯಾ? Okay, doubt ಇದೆಯಾ ಒಂದ್ಸಲ ಚೆಕ್ ಮಾಡಿ. Okay, we don't want to keep that wrong here. Okay, ಚೆಕ್ ಮಾಡಿ, ಆನ್ಸರ್ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಪ್ಲೀಸ್ open the textbook and just give me the reference. I will correct it if it is wrong. Okay, option 56 ಅಂತ ಹೇಳ್ತಿದ್ದಾರೆ. Okay, so next ನೋಡೋಣ ಇವಾಗ. ಯಾವ್ದಿದು ತುಂಬಾ ಈಸಿ ಆಗಿರೋದು. ನಿನ್ನೆ ನಾನು ಒಂದು ಡಯಾಗ್ರಾಮ್ ಕೊಟ್ಟಿದ್ದೆ, ಅದು ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ರು ಸ್ಪಮ್ದು. ಸೊ ABC ಅಂತ ಆಕ್ರೋಸೋಮ್ ಮತ್ತೆ ಮೈಟೋಕಾಂಡ್ರಿಯಾ ಟೈಲ್ ಅಂತ. ಸೊ ಯಾವ್ದು ಆನ್ಸರ್ ಆಗುತ್ತೆ ನೋಡಿ ಇದಕ್ಕೆ. 3ನೇ ಕರೆಕ್ಟ್ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ, ಓವಲ್ ವಿಂಡೋ ಅಂತ. ದ ಚಾಪ್ಟರ್ ಬಂದು ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮಲ್ಲಪ್ಪ. The chapter is neural control and coordination. The concept is the ear. The ear. ಕಿವಿ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಅಲ್ಲಿ ನೋಡ್ಬಿಟ್ಟು ಮಲ್ಲಪ್ಪ just go through the textbook and please put that same sentence. Okay, 3 according to the textbook. Baswaraj, perfect. Thank you so much. Next, head ಅಲ್ಲಿ ಏನಿರುತ್ತೆ? Head is the first region, right? That is having the acrosome and the nucleus. ಇನ್ನು acrosome ಅಲ್ಲಿ ಏನಿರುತ್ತೆ? It is filled with enzyme. Hyaluronic acid ಅಂತ ಹೇಳ್ತೀವಿ. Hyaluronidase ಅಂತ, ಅಥವಾ ಹೈಡ್ರೋಲಿಟಿಕ್ ಎನ್ಸೈಮ್. ಸೊ 2P ಆಗುತ್ತೆ. ಸೊ 2P ಎಲ್ಲಿದೆ ನೋಡಿ. ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. ದಿಸ್ ಇಸ್ ದ ಓನ್ಲಿ ರೈಟ್ ಆನ್ಸರ್ ರೈಟ್ ನೌ. ಸೊ 1 ಹೆಡ್ ಅನ್ನೋದು 1S ಅಲ್ವಾ? ಎಸ್, 1S ಅಂತ ಹೇಳಿದ್ರೆ ಕಂಟೈನಿಂಗ್ ದ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್, ಕರೆಕ್ಟ್. ಮಿಡಲ್ ಪೀಸ್ ಕಂಟೈನಿಂಗ್ ದ ಮೈಟೋಕಾಂಡ್ರಿಯಾ, ಟೇಲ್ ರೆಸ್ಪಾನ್ಸಿಬಲ್ ಫಾರ್ ದ ಮೊಟಿಲಿಟಿ. ಇದು ಮೊಟಿಲಿಟಿಗೆ ಸಹಾಯ ಮಾಡುತ್ತೆ. ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 30 ಅಷ್ಟೇ ಮಾರ್ಕ್ಸ್ ಬರ್ತಿದೆ. ಶಿವಾನಿ, ಡೋಂಟ್ ವರಿ. 30 ಬಂತಲ್ವಾ? ನಿಮಗೆ ಬಯಾಲಜಿ ಇಂಟ್ರೆಸ್ಟ್ ಇದ್ರೆ ದೇರ್ ಆರ್ ಮೆನಿ ಕೋರ್ಸಸ್. ಎಸ್ಟರ್ಡೇ ಐ ಹ್ಯಾವ್ ಎಕ್ಸ್ಪ್ಲೇನ್, ಸಾರಿ, ಒಂದು ಸ್ಟ್ರಾಟಜಿಯನ್ನು ನಾನು ಇವತ್ತು ಹಾಕ್ತಿದ್ದೀನಿ ಆಫ್ಟರ್ ಕ್ಲಾಸ್ 12 ಬಯಾಲಜಿ ಸ್ಟ್ರೀಮ್ಗಳು ಯಾವ್ಯಾವ್ದು ಇದೆ ಅಂತ. ಸೊ ಜಸ್ಟ್ ನೋಡಿ ಅದನ್ನ ಅಂಡ್ ಯು ವಿಲ್ ಗೆಟ್ ಇಟ್ ಯಾವ ತರ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ tiny finger like structures which lies at the upper junction of the two labia minora above the urethral opening is called above the urethral opening, finger like structure. Okay, that is the characteristic actually. Okay, ಏನಿರಬಹುದು ಅದು? 2 ಅಂತ ಆನ್ಸರ್ ಮಾಡ್ತಿದ್ದೀರಾ. 56 good. It's also good marks. Pretty neat. ಅದು ಪ್ರೀತಿ ನೀಟಾ. ಓಕೆ, ಸೊ ದ ಆನ್ಸರ್ ಇಸ್ ಕ್ಲಿಟೋರಿಸ್. ಫಿಂಗರ್ ಲೈಕ್ ಅಂತ ಬಂದ ತಕ್ಷಣ ನಾವು ಹೇಳ್ಬಿಡ್ಬೋದು ಕ್ಲಿಟೋರಿಸ್ ಅಂತ. ಆಲ್ಕೋಹಾಲ್ ಮತ್ತೆ ಡ್ರಗ್ ಅಬ್ಯೂಸ್ ಅಲ್ಲೂ ಕೂಡ ಈ ಕಾನ್ಸೆಪ್ಟ್ ಓದಿರ್ತೀರಾ ನೀವು. ಡ್ರಗ್ಸ್ ಜಾಸ್ತಿ ಆದಾಗ, ಓಕೆ, ಅಂದ್ರೆ ಡ್ರಗ್ಸ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ಫಿಮೇಲ್ ಅಲ್ಲಿ ಕ್ಲಿಟೋರಿಸ್ ಏನಾಗುತ್ತೆ? ಎನ್ಲಾರ್ಜ್ ಆಗುತ್ತೆ. ಓಕೆ, ಸೊ ಅದು ಚೈಲ್ಡ್ ಬರ್ತ್ಗೂ ಕೂಡ ಪ್ರಾಬ್ಲಮ್ ಆಗ್ಬಹುದು ಅಂತ. ಬಟ್ ದಿಸ್ ಕಮ್ಸ್ ಅಂಡರ್ ಹ್ಯೂಮನ್ ರಿಪ್ರೊಡಕ್ಷನ್. ದ ಆನ್ಸರ್ ಇಸ್ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್. ದ presence or absence of hymen ಅಂತ ಹೇಳಿದ್ರೆ a thin layer present within the genital tract of female, ವಜೈನ ಒಳಭಾಗದಲ್ಲಿ ಇರುತ್ತೆ, is not a reliable indicator of virginity or the sexual experience. ಇದನ್ನ ನಾವು ವರ್ಜಿನಿಟಿ ಚೆಕ್ ಮಾಡೋದಕ್ಕೆ, ಸೆಕ್ಷುಯಲ್ ಎಕ್ಸ್ಪೀರಿಯನ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡೋದು ಸರಿ ಅಲ್ಲ, ಅದು ಹೇಳೋದಿಕ್ಕಾಗಲ್ಲ ಅಂತ ಹೇಳಿ. ಎಸ್, ಆಕ್ಸಿಡೆಂಟಲಿ ಸಮ್ ಟೈಮ್ ಇಟ್ ಮೇ ಬ್ರೋಕನ್, ಕೆಲವು ಸಲ ಬ್ರೋಕ್ ಆಗ್ಬಹುದು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ದಿಸ್ ಈಸ್ the correct one. The sex of the fetus is determined by the father and not by the mother. Yes, because father is having X and Y chromosome. Only father can, so that can is able to provide the Y chromosome, then only the baby becomes the male. So ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. Both statements are correct ಅಂತ ಎಲ್ಲಿದೆ ನೋಡಿ. Okay, both statements 1 and 2 are correct. Option 3 is the right one. Very good. Rajat and Kishan study gram something else. Okay, DNR. Perfect. Next one. So male accessory duct includes textbook question. ಎಲ್ಲ textbook question ಗಳೇ. Male accessory duct ಅಂತ 4 words ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ, ನೋಡಿದೀರಾ? Okay, so ಅಂದ್ರೆ primary sex organs, secondary sex organs ಮತ್ತೆ external genitalia. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಗೆ ಬಂದಾಗ ಆಕ್ಸೆಸರಿ ಡಕ್ಟ್ಸ್ ಮತ್ತೆ ಗ್ಲ್ಯಾಂಡ್ಸ್ ಗಳು, ರೀಟೆಸ್ಟೆಸಿಸ್, ವ್ಯಾಸ ಇಫರೆನ್ಸಿಯಾ ಮತ್ತೆ ವ್ಯಾಸ್ ಇಫರ್. ಓಕೆ, ನಾನು ಇದನ್ನ ಈಗ ನಾನು ರೈಟ್ ಅಂತ ಹೇಳ್ಬೋದು. ರಿಟೆಸ್ಟಿಸ್, ವ್ಯಾಸ ಇಫರೆನ್ಸಿಯಾ, ಎಪಿಡೈಡಮಿಸ್ ಅಂಡ್ ವ್ಯಾಸ್ ಡಿಫರೆನ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಯಾಕೆ ರೈಟ್ ಆನ್ಸರ್ ಆಗಲ್ಲ ಅಂತ ಹೇಳಿದ್ರೆ, ಇಲ್ಲಿ ಸೆಮಿನಲ್ ವೆಸಿಕಲ್ ಇದೆ, ಇಸ್ ದ ಗ್ಲ್ಯಾಂಡ್, ಯುರೇತ್ರ ಇದೆ, ಇಟ್ ಇಸ್ ದ ಕಾಮನ್ ಇಜಾಕ್ಯುಲೇಟರಿ ಡಕ್ಟ್ ಯು ಕ್ಯಾನ್ ಸೇ, ರಿಟೆಸ್ಟಿಸ್, ವ್ಯಾಸ ಇಫರೆನ್ಸಿಯಾ, ಹಾಗಾದ್ರೆ ಇಲ್ಲಿ ವ್ಯಾಸ್ ಮತ್ತೆ ವೆಸಿಕಲ್ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಜನ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ಇನ್ನೊಂದು ತುಂಬಾ ಈಸಿ ಆಗಿರೋ ಕ್ವಶನ್, ಮೆನಿಸ್ಟ್ರಿಯಲ್ ಸೈಕಲ್ ಮೇಲೆ ಕೇಳಿದ್ದು. ಓಕೆ, ಏನ್ ಕೊಟ್ಟಿದ್ದಾರೆ? ಮೆನಿಸ್ಟ್ರಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ?
ಎರಡು ಆಪ್ಷನ್ ಅನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಡ್ಬಹುದು. ಮೆಚೂರ್ಡ್ ಫಾಲಿಕಲ್ಸ್ ಆಗೋಲ್ಲ. ಓಕೆ, ಮೆಚೂರ್ಡ್ ಫಾಲಿಕಲ್ ಆಗಲ್ಲ. ಓಕೆ, ವೈ ದಿಸ್ ಇಸ್ ನಾಟ್ ವರ್ಕಿಂಗ್. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಇದು ಕೂಡ ಆಗಲ್ಲ, ಇವೆರಡೂ ಆಗಲ್ಲ. ಸೊ ಇವೆರಡರಲ್ಲಿ ಯಾವುದೋ ಒಂದು ಆಪ್ಷನ್ ಮೆನ್ಸಸ್ ಅಂದ್ರೆ ಮೆನ್ಸ್ಟ್ರೇಷನ್ ಆಗುತ್ತೆ ಅಂತ. ಅದಾದ್ಮೇಲೆ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗುತ್ತೆ, ಡೆವಲಪಿಂಗ್ ಕಾರ್ಪಸ್ ಲ್ಯೂಟಿಯಂ, ಇದು ಲ್ಯೂಟಿಯಲ್ ಫೇಸ್ ಅಲ್ಲಿ ಆಗೋದು, ಫಾಲಿಕ್ಯುಲರ್ ಫೇಸ್ ಅಲ್ಲ. ಫಾಲಿಕ್ಯುಲರ್ ಫೇಸ್ ಆಗ್ತಾ ಆಗ್ತಾ LH ಸರ್ಜ್ ಜಾಸ್ತಿ ಆಗುತ್ತೆ, increase in the secretion of LH. So the right answer is option D ಅಥವಾ 4. Option 4 is the right answer. Option 4. Yes, some of you are answering. Option 4 is the right answer. Good. Next question is here. Which of the following abbreviated as GIFT? ನೋಡಿ, ಗಿಫ್ಟ್ AI ಇದೆಲ್ಲ ನಾವು ಒಂದೇ ಕಾನ್ಸೆಪ್ಟ್ ಅಲ್ಲಿ ಬಂದಿರುತ್ತೆ. IVF ಅಂತ, ಇನ್ ವಿಟ್ರೋ ಫರ್ಟಿಲೈಸೇಷನ್. ಇಲ್ಲಿಗೆ ಬಂದಾಗ ಝೈಗೋಟ್ ಇಂಟ್ರಾ ಫಲೋಪಿಯನ್ ಟ್ರಾನ್ಸ್ಫರ್, ಟ್ಯೂಬ್ ಅಲ್ಲ, ಇದು ಟ್ರಾನ್ಸ್ಫರ್ ಆಗಿರುತ್ತೆ. ಝೈಗೋಟ್ ಇಂಟ್ರಾ, ನಾಟ್ ಇಂಟರ್. ಝೈಗೋಟ್ ಇಂಟ್ರಾ ಫಲೋಪಿಯನ್ ಟ್ರಾನ್ಸ್ಫರ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2. ಆಪ್ಷನ್ 2. ಚಿನ್ಮಯ್, ಓಕೆ, ಚಿನ್ಮಯ್ ಡಿಪ್ರೆಸ್ಡ್ ಆಗಬಾರ್ದು, ಡಿಪ್ರೆಸ್ಡ್ ಆಗ್ತಿದ್ದೀರಾ. ಡೋಂಟ್ ವರಿ. ಕಡಿಮೆ ಮಾರ್ಕ್ಸ್ ಬಂತ, ಬೇರೆ ಕೋರ್ಸ್ಗಳು ತುಂಬಾ ಚೆನ್ನಾಗಿದೆ, ತಗೊಬಹುದು. ಜಾಸ್ತಿ ಮಾರ್ಕ್ಸ್ ಬಂತ, ನಿಮ್ಗೆ ಡಿಸೈರಬಲ್ ಕೋರ್ಸ್ ಸಿಗುತ್ತೆ ಅಷ್ಟೇನೆ. ನಥಿಂಗ್ ಟು ವರಿ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಇದು ಇಂಟರ್ ಅಂತಿದೆ. ಇಂಟರ್ ಅಲ್ಲ, ಅದು ಇಂಟ್ರಾ, ವಿಥಿನ್ ಅಂತ ಬರುತ್ತೆ. ಇಂಟರ್ ಅಂತ ಹೇಳಿದ್ರೆ ಬಿಟ್ವೀನ್ ಆಗುತ್ತೆ. ಸೊ ಹಾಗಾಗಿ ದಟ್ಸ್ ದ ಆನ್ಸರ್. ಸೊ ನೆಕ್ಸ್ಟ್, an example for hormone releasing IUDs, most expected question from the contraception. ಸೊ ಅದರಲ್ಲಿ IUDs ಗಳಲ್ಲಿ ಹಾರ್ಮೋನ್ ರಿಲೀಸಿಂಗ್ ಕೇಳಿದ್ದಾರೆ. ನಾನ್ ಮೆಡಿಕೇಟೆಡ್ IUDs ಅನ್ನ ಓದಿರ್ತೀವಿ, ಹಾರ್ಮೋನ್ ರಿಲೀಸಿಂಗ್ IUDs ಗೊತ್ತು ನಮ್ಗೆ. ಸೊ ಇವಾಗ ಅವರು ಇಂಪ್ಲಾಂಟೇಶನ್ ಅದಲ್ಲ. ನೆಕ್ಸ್ಟ್ LNG 20 ಹೇಳ್ಬೋದು, ಲೆವೆನೋಜೆಸ್ಟ್ರಾಲ್ 20 ಅಂತ ಹೇಳಿಬಿಟ್ಟು. ಮಲ್ಟಿಲೋಡ್ 375 ಇದು ಕೂಡ ಕಾಪರ್ ರಿಲೀಸಿಂಗ್ IUD, ಇದು ನಾನ್ ಮೆಡಿಕೇಟೆಡ್ IUD. ಇವೆರಡು ಆನ್ಸರ್ ಆಗಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ಪರ್ಫೆಕ್ಟ್. ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ, 4 ಅಲ್ಲ. ಓಕೆ, ಯುವರ್ ನೇಮ್ ಇಸ್ ನಾಟ್ ವಿಸಿಬಲ್. ಮಲ್ಟಿಲೋಡ್ 375 ಈಸ್ ದ ಕಾಪರ್ ರಿಲೀಸಿಂಗ್ IUD, ಅದು ಕಾಪರ್ T, ಕಾಪರ್ 7 ಎಲ್ಲ. ಸೊ ನೆಕ್ಸ್ಟ್ ಕ್ವಶನ್, MTPs are considered relatively safe during medical termination of pregnancy, voluntary intentional removal of the baby. Okay, that's nothing but MTP. So first trimester, second trimester 24 weeks ಅಂದ್ರೆ ಅದು 12 weeks ಆಗಿರುತ್ತೆ. ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳಿದ್ರೆ ಏನು, ಫಸ್ಟ್ 3 months ಅಂತ ಹೇಳ್ಬಿಟ್ಟು. ದಟ್ಸ್ ಸೇಫ್, ಯಾಕೆಂದ್ರೆ ಅವಾಗ ತಾನೇ ಆರ್ಗನ್ ಸಿಸ್ಟಮ್ಗಳು ಡೆವಲಪ್ ಕಂಪ್ಲೀಟ್ ಆಗಿರಲ್ಲ. ಓಕೆ, ಜಸ್ಟ್ ಲಿಮ್ಸ್ ಗಳೆಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಫಸ್ಟ್ ಟ್ರೈಮೆಸ್ಟರ್ ಆನ್ಸರ್ ಆಗಿರುತ್ತೆ. ಓಕೆ ಸರ್, ಐ ನೋ ಬಟ್ ಗಾಟ್ ಇಟ್ ರಾಂಗ್. ಓಕೆ, ಗುಡ್. ಅಂದ್ರೆ ಗೊತ್ತಿದ್ದು ರಾಂಗ್ ಅಂತ ಮಾಡಿದಾಗ ಏನು ಮಾಡೋದಕ್ಕಾಗಲ್ಲ. ಕೆಲವು ಸಲ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ವಿ ಹ್ಯಾವ್ ಟು ರೀಡ್ ದ ಕ್ವಶನ್ ಅಂಡ್ ಆಪ್ಷನ್ಸ್ ವೆರಿ ಕೇರ್ಫುಲಿ. ಸೊ ದ ಆನ್ಸರ್ ಇಸ್ ಆಪ್ಷನ್ 1. ಸೊ 1 ಆನ್ಸರ್ ಆಗಿತ್ತು. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಬಾಟನಿಯಿಂದ ಇರುತ್ತೆ. ಓಕೆ, ಸೊ ಬಾಟನಿ, ಸೊ ಯು ನೋ ದಟ್ ಮ್ಯಾಮ್ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಟ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟು ಯು. ನಮ್ಮ ಕ್ಲಾಸ್ಗಳು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ನೀವು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಂಡ್ ವೇಟ್ ಫಾರ್ ದ ಬಾಟನಿ. ಯು ಕ್ಯಾನ್ ಕ್ರಾಸ್ ವೆರಿಫೈ ಯುವರ್ ಆನ್ಸರ್. ಓಕೆ ಶ್ರೇಯಸ್, ಎನಿ ಪ್ರಾಬ್ಲಮ್? ಕೋಡ್ D3 ಕೋಡ್ ಏನು ತುಂಬಾ ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಎಲ್ಲ ಬರೀ 30 ಇನ್ ಝುವಾಲಜಿ, 28 ಇನ್ ಝುವಾಲಜಿ, ರೈಟ್? ಸೊ ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಓಕೆ, ಕೆಮಿಸ್ಟ್ರಿ ಇದೆ, ನಾಳೆ ಕೆಮಿಸ್ಟ್ರಿ ಡಿಸ್ಕಷನ್ ಇರುತ್ತೆ, ಜೊತೆಗೆ ಫಿಸಿಕ್ಸ್ ಡಿಸ್ಕಷನ್ ಇರುತ್ತೆ. ಇವತ್ತು ಮತ್ತೆ ಮ್ಯಾಥ್ಸ್ ಇರುತ್ತೆ. ಇವಾಗ ಜಸ್ಟ್ ವೇಟ್ ಫಾರ್ ಬಾಟನಿ. ಓಕೆ, ವೇಟ್ ಫಾರ್ ಬಾಟನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ವೇಟ್ ಫಾರ್ 5 minutes. ಓಕೆ, 5 minutes ವೇಟ್ ಮಾಡ್ತೀರಾ ಬಾಟನಿಗೆ? Wait for 5 minutes everyone. So we will start botany. Okay, thank you so much and all the best for your result. Matte all the best yavudike nimma chemistry matte physics ge. All the best and thank you so much. Thank you. Hi Bijapur in the thanks ಹೇಳ್ತಿದ್ದೀರಾ. Thank you so much Bijapur. ಯಾರು ಕಮೆಂಟ್ ಮಾಡ್ತಿದ್ದೀರಾ? Yes, ಖಂಡಿತ ಫಾಸ್ಟ್ ಆಗಿ ಈ ಬಾಟನಿ ಕೂಡ ಮುಗಿಸ್ತೀವಿ. Wait for just 5 minutes.
Okay. Yeah. How do I start? How do I start? Okay. Started. Right. Hello, dear students. ಹೇಗಿದ್ದೀರಾ? ಸೊ KCET ಹೇಗಿತ್ತು? ಐ ಫೀಲ್ ಇಟ್ ವಾಸ್ ವೆರಿ ಈಸಿ. ನೀವು MCQ ಸೆಷನ್ಸ್ ಅಥವಾ PYQ ಸೆಷನ್ಸನ್ನು ಫಾಲೋ ಮಾಡಿದರೆ ಐ ಆಮ್ ಶ್ಯೂರ್ ಯು ವರ್ ಏಬಲ್ ಟು ಆನ್ಸರ್ ಮೆನಿ ಆಫ್ ದ ಕ್ವೆಶನ್ಸ್ ಅಲ್ವಾ? ಸೊ ಈಸಿ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕ್ವೆಶನ್. ಈಸಿ ಆಗಿದೆ. ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಇಲ್ಲಿ ನಿಮ್ಮ ಹತ್ರ ಕೇಳಿದರೆ ಲ್ಯಾಕೋಪೆರಾನ್ ಮಾಡೆಲ್ ವಾಸ್ ಎಲ್ಯೂಸಿಡೇಟೆಡ್ ಬೈ, ಯಾರು ಇದನ್ನ ಎಕ್ಸ್ಪ್ಲೇನ್ ಮಾಡಿರೋದು ಅಂತ. ಸೊ ವಾಟ್ ಇಸ್ ದಿ ಆನ್ಸರ್ ಹಿಯರ್? ಫ್ರಾಂಕಾಯ್ಸ್ ಜೇಕಬ್ ಅಂಡ್ ಜಾಕ್ವಿಸ್ ಮೊನಾರ್ಡ್ ಅಲ್ವಾ? ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ರೈಟ್. ಸೊ ದ ಪೇಪರ್ ವಾಸ್ ರಿಯಲಿ ಈಸಿ. ತುಂಬ ಈಸಿ ಆಗಿತ್ತು. ಆ್ಯಂಡ್ ಮ್ಯಾಥ್ಸ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಕೆಲವರು. ಎಟ್ 7:30 ಮ್ಯಾಥ್ಸ್ session will be live. So let us see few of the questions botany alli. So ಲ್ಯಾಕೋಪೆರಾನ್ model direct question, ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಐ ಡೋಂಟ್ ಥಿಂಕ್ ದೇರ್ ವಾಸ್ ಎನಿ ಕನ್ಫ್ಯೂಷನ್. ತುಂಬ ಈಸಿ ಆಪ್ಷನ್ಸ್ ಇತ್ತಿಲ್ಲಿ ಅಲ್ವಾ? ರೈಟ್. ಮೇಲ್ ಹೆಟಿರೋಗ್ಯಾಮೆಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕೇಳ್ತಾ ಇದ್ದಾರೆ. ಮೇಲ್ ಹೆಟಿರೋಗ್ಯಾಮೆಟಿಕ್ ಅಂತ ಹೇಳಿದ್ರೆ ದ ಮೇಲ್ ಪ್ರೊಡ್ಯೂಸಿಂಗ್ 2 different types of gametes ಅಲ್ವಾ? ಕರೆಕ್ಟ್. Males do not produce gametes. Male parent produces similar gamete ಅಲ್ವಾ? ಇದೇನಾಗುತ್ತೆ? ಇದು ಫಿಮೇಲ್ ಹೆಟೆರೋಗ್ಯಾಮೆಟಿಕ್ ಟೈಪ್ ಆಗುತ್ತೆ. ಫಿಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸ್ಸಿಮಿಲರ್ ಗೆಮೀಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ನಾಟ್ ಅಪ್ಲಿಕೇಬಲ್. ಮೇಲ್ ಹೆಟೆರೋಗ್ಯಾಮೆಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸ್ಸಿಮಿಲರ್ ಗೆಮೀಟ್ಸ್ ಆಗುತ್ತೆ ಅಲ್ವಾ? ಇಲ್ಲಿ ನೀವು XY ಆಮೇಲೆ XX ಅಥವಾ XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅನ್ನ ಕಲ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಈಸಿ ಕ್ವೆಶನ್ ಅಗೇನ್. ಮುಂದೆ ಹೋಗೋಣ. In one of the hybridization experiment, a homozygous dominant parent ಅನ್ನ homozygous recessive parent ಜೊತೆ ಕ್ರಾಸ್ ಮಾಡಿರೋಂಥದ್ದು. The two are crossed. ಓಕೆ. ನಿಮ್ಮ ಹತ್ರ ಏನ್ ಕೇಳ್ತಾ ಇದ್ದಾರೆ? ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್, ನೋಡಿ F1 ಜನರೇಷನ್ ಅಲ್ಲಿ ಏನಾಗುತ್ತೆ? ಯು ವಿಲ್ ಗೆಟ್ ಹೆಟರೋಜೈಗಸ್ ಟಾಲ್. ಅಂಡ್ ಇದೇ F2 ಜನರೇಷನ್ ಅಲ್ಲಿ ಏನಾಗುತ್ತೆ? ಯು ವಿಲ್ ಗೆಟ್ ಟಾಲ್ and you will get dwarf also. So ಇಲ್ಲಿ 3:1 ratio ಆಗುತ್ತೆ ಅಲ್ವಾ? So tall will appear in F1 generation and F2 generation ಅಲ್ಲಿ recessive appear ಆಗ್ತಾ ಇದೆ. So what will be the answer in this case? What will be the answer in this case? Dominant parent trait appears in F2 generation, correct, and recessive parent trait appears only in F1 generation. ಇದು ಕರೆಕ್ಟಾ? ತಪ್ಪಾಗುತ್ತೆ. Dominant trait appears in F2 generation, correct ಅದು. But recessive trait appears only in F1, tappu. Dominant parent trait appears in F1 generation and recessive parent trait appears in F2 generation. So what is the answer here? Option 2, alva? Correct alva? So here you have option 2. Let's move forward. Munde hogana. I don't think I have to explain option 3 and 4. Option 2 is quite similar. Again, this is based on Mendel's experiment. Mendel ಮಾಡಿರೋ ಅಂತ homozygous monohybrid cross ಏನ್ ಮಾಡಿದರೆ ಅದರ ಮೇಲೆ ಬೇಸಿಸ್ ಇದು. ಓಕೆ. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಮಾರ್ಕ್ಡ್ ಆಪ್ಷನ್ 2. ಕೆಲವರೆಲ್ಲ ಆಪ್ಷನ್ 3 ಹೇಳ್ತಾ ಇದ್ದೀರಾ. Dominant parent trait appears in both F1 and F2 generation. Recessive parent trait, appears in F2 generation only. Right. Nam answer option 3 illi. Correct alva? Our answer is going to be option 3. Yes. Paper tough with 2. No. Physics and chemistry ivattillalla. All right. So dominant parent trait appears in both F1 allu tall ide, F2 allu tall ide, but recessive only in F2 generation alva? Yes, correct. Option C.
Histone proteins are positively charged because they are rich in basic amino acid residue ಅಂತ ಕೇಳ್ತಾ ಇದ್ದಾರೆ. What are the basic amino acid residues here? ಯಾವುದು? Arginine and lysine. Arginine and lysine ಅಲ್ವಾ? Yes. So this is also easy. Easy question. Arginine and lysine. Any doubt here? Any doubt here? Yes. ಮುಂದೆ ಹೋಗೋಣ. Let's go to the next question. Eukaryotic genes are monocistronic, but they are split gene. Why are they called a split gene? ಯಾಕಂತ ಹೇಳಿದ್ರೆ ಇಲ್ಲಿ ಇಂಟ್ರಾನ್ಸ್ ಕೂಡ ಇವೆ and exons ಕೂಡ ಇವೆ ಅಲ್ವಾ? So you have introns and exons both. Introns are interrupted with mutons ತಪ್ಪು. They contain exons only. No. They contain introns only. ಇದು applicable ಆಗಲ್ಲ. Exons are interrupted by introns. Right? This is the answer. Correct alva? This is the answer here. Next. Identify from the following a pair of better yielding semi-dwarf varieties of rice developed in India. Rice develop ಆಗಿರೋದು from which particular variety ಅಂತ ಕೇಳ್ತಾ ಇದ್ದಾರೆ. Which variety? Rice. Easy again. Direct examples ಇದು. What is the answer here? What's the answer for this? Rice is example. Yes. Jaya and Ratna. Correct. Jaya and Ratna. Easy. I know. Paper was very easy. Howdo? Roquefort cheese is ripened by Penicillium roqueforti. Penicillium roqueforti, which is a type of fungi. Alva? Option 3. Answer is option 3 here. Option 3. Easy? Yes. 4 students were assigned a science project to find out the pollution levels of lakes in their surrounding. After analyzing the quality of water samples, the BOD values were found as. BOD values kottidare, and which among the following is highly polluted? Nodi, BOD high adre enagutte, pollution level kuda high agutte. Higher the BOD, more the pollutant. So now you can find out the answer. You can find out the answer easily. 6 milligram per liter. Option 4. Yes, good. 6 mg. Very good. So I'm hoping tumba easy agi hogide anta botany, biology on a whole. Okay. Next. Higher the BOD, more the pollutant value. Alva? BOD ಜಾಸ್ತಿ ಆದ್ರೆ pollution ಜಾಸ್ತಿ ಇದೆ ಅಂತ ಅರ್ಥ. So answer will be 6. Yes, correct. Greater BOD, greater pollution. Very correct. So, this question, variety of okra, Pusa savani, is resistant to which of the following insect pest? Anta kelta idare. What is the answer for this? What's the answer for this? Cereal leaf beetle, aphid, jessid, shoot and fruit borer. What's the answer for this? Idu kuda direct question. What's the answer for this question? Fruit and fruit borer. Okay, fruit borer anta bartha ide. Fruit borer, yes. Shoot and fruit borer. Yes, correct. Good. Generally, bears avoid winter by undergoing. Bears avoid winter by undergoing what? Yav behavioral change in the bears are able to survive extreme winter. Answer ಏನು ಇದಕ್ಕೆ? Hibernation. Option 3. Hibernation. Option 3. Yes. Hibernation. Alva? Correct. Next. Match the column 1 and 2. Column 1 and 2 ಅನ್ನ match ಮಾಡಿ ಅಂತ ಕೇಳ್ತಾ ಇದ್ದಾರೆ. So let's see. Pioneer species that invade the bare area. Detrivores ಅಂತ ಹೇಳಿದ್ರೆ break down detritus into smaller particle. Standing crop ಅಂತ ಹೇಳಿದ್ರೆ mass of living material at a given time. Standing state ಅಂತ ಹೇಳಿದ್ರೆ
amount of nutrient in the soil at a given point in time. So you can now choose the answer. 1 will be Q, 2 will be R, 3 will be S, and 4 will be P. You can mark the answer. Illi I think option 4 baratte. Alva? Yes. Option 4. 1 is Q, 2 is R. Alva? 3 is S and 4 is P. Easy. Choose the incorrect statement. Incorrect statement with reference to kangaroo rat. Kangaroo rat. Eliminates dilute urine. The first option itself is wrong. Eliminates concentrated urine to conserve water. So, nam answer option 1 agbeku. Found in North American desert. Correct. Meets its water requirement through internal fat oxidation. Uses minimal water to remove excretory product. 3 kuda correct. Option 1 is wrong. Next. During transcription, the DNA strand with 3' to 5' polarity of the structural gene always acts as a template. Transcription ಬಗ್ಗೆ ಕೇಳ್ತಾ ಇದ್ದಾರೆ. Because why? ಯಾಕಂತ ಹೇಳಿದ್ರೆ 3' ಇಂದ 5' ಅನ್ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿದ್ರೆ the mRNA that is produced can be synthesized in this direction, and this is done by RNA polymerase, which is DNA dependent. Alva? So, what will be the answer? Enzyme DNA dependent RNA polymerase always catalyze the polymerization in 5' to 3' direction. Alva? Both direction agalla. Idu kuda tappu. And nucleotides of DNA strand are transferred to mRNA. Idu kuda tappu. Option 2 here. Next. According to David Tillman's long-term ecosystem experiment, the total biomass in plots with more species idre enagutte less year to year variation in productivity. Productivity alli less year to year variation kanisantaddu. So option 2 is the answer here. Yes. Good. Toxic heavy metals from various industries which cause water pollution normally have a density. Eshtu density irutte for the heavy metals anta kelta idare? More than what will be the answer? More than 5 gram per centimeter cube. Option 2. Yes. Identify the correct option showing the relative contribution of different greenhouse gases to the total global warming anta kelta idare. Right. So what will be the answer here? Highest contribution ಮಾಡುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಆದ ನಂತರ ಬರುವಂಥದ್ದು ಮೀಥೇನ್. Then comes CFC. Then comes right. So ನಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ ಆಪ್ಷನ್ 2, right? Correct. Option 2. Am I audible? Voice ಬರ್ತಾ ಇದೆಯಾ? So option 2 ಇಲ್ಲಿ ಆಗುವಂಥದ್ದು. ಮುಂದೆ ಹೋಗೋಣ. Let's go to the next question. A flower has 10 stamen. 10 stamens ಇವೆ. Okay? 10 stamens ಅಂತ ಹೇಳಿದ್ರೆ ಒಂದು ಸ್ಟೇಮನ್ ಅಲ್ಲಿ ಎಷ್ಟು ಪೋಲನ್ ಸ್ಯಾಕ್ ಇರುತ್ತೆ? 4 pollen sacs. ಕರೆಕ್ಟ್ ಅಲ್ವಾ? 4 pollen sacs are present. 10 stamen ಅಂತ ಹೇಳಿದ್ರೆ ಎಷ್ಟಾಯ್ತು pollen sac? 40 pollen sacs ಆಗುತ್ತೆ. Right? 40 pollen sacs. Next, ಇಲ್ಲೇನ್ ಕೊಟ್ಟಿದ್ದಾರೆ? Bilobed dithecoxanther ಅಂತ ಕೊಟ್ಟಿದ್ದಾರೆ. So you have to take 4 pollen sac. Microsporangium. Each microsporangium has 5 pollen mother cell. 40 pollen sac ಇದೆ. ಒಂದರಲ್ಲಿ 5 microspore mother cells ಇವೆ. Alright? So 40 ಅಲ್ಲಿ ಎಷ್ಟಾಗುತ್ತೆ ಅಂತ ಹುಡುಕ್ಬೇಕು ನೀವು. So you can easily calculate 200 ಅಲ್ವಾ? 200 microspore mother cell. ಒಂದು microspore mother cell gives you 4 pollens. So how much will 20 give you ಅಂತ ಹುಡುಕ್ಬೇಕು. This is also easy. How much will 20 give you? 800. Yes. 800. I hope you understood this. ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. 10 ಸ್ಟೇಮನ್ ಕೊಟ್ಟಿದ್ದಾರೆ. Per stamen you have to take 4 pollen sac.
ಪ್ರತಿ ಪೋಲನ್ ಸ್ಯಾಕ್ ಅಲ್ಲಿ ಎಷ್ಟು 5 ಪೋಲನ್ ಮದರ್ ಸೆಲ್ಸ್ ಇವೆ ಅಂತ ಹೇಳ್ತಾ ಇದ್ದಾರೆ. 800. Next, incorrect statement regarding the flow of energy between various components of food chain. Each trophic level loses some energy as heat to the environment. Correct. Amount of energy available at each trophic level is 10% of previous trophic level. Correct. Energy flow is unidirectional. Adu sari. Green plants capture about 10% of the solar energy. Tappu. This should be 1%. 1%. Correct alva? 1%. Yes, option 4. When the vascular cambium is present between xylem and phloem, tumba easy question again, then the vascular bundle is called. If there's presence of cambium, adanna navu ಏನು ಅಂತೀವಿ, open to secondary growth ಅಂತ ಹೇಳ್ತೀವಿ. So answer is option 3 ಇಲ್ಲಿ. Answer is option 3. Yes. Select the correctly matched pair. Correctly matched pair ಅನ್ನ ನೀವು ಹುಡುಕ್ಬೇಕು. When I look at this, I know that Musa domestica ಅನ್ನೋದು ಡಿಪ್ಟೀರಕ್ಕೆ ಸಂಬಂಧಪಟ್ಟಿರುವಂತದ್ದು. ಡಿಪ್ಟೀರಾ is the order here. So this is correctly matched. Option 3 again. Option 3. Next. Match the column 1 and 2 and choose the correct option from the following ಅಂತ ಕೇಳ್ತಾ ಇದ್ದಾರೆ. Bryophyta. Bryophyta. ಏನಕ್ಕೆ? What is the example for Bryophyta here? Sphagnum. So 1 is R. Gymnosperm again example. P. What is the example for algae? Algae again example. S. And Pteridophyta ke Q. So RPSQ. RPSQ. Option 3 illi. Option 3. Yes. Floral formula belonging to potato family. Solanaceae ಬಗ್ಗೆ ಕೇಳ್ತಾ ಇದ್ದಾರೆ. Solanaceae ಅಲ್ಲಿ ಒಂದು ಕೀ ಫೀಚರ್ ಏನಂತ ಹೇಳಿದ್ರೆ corolla and andrecium are attached to one another. So ನಮ್ಮ ಆನ್ಸರ್ ಇಲ್ಲಿ ಒಂದೇ ಒಂದು ಇರೋದು, and that is option 2. ಡೈರೆಕ್ಟ್ ಆಗಿ ಹುಡುಕಬಹುದು. Correct. Option 2. Which micronutrient induces deficiency of iron, magnesium and calcium? Toxicity ಅಂತ ಕೇಳ್ತಾ ಇದ್ದಾರೆ. ನೀವು ಒಂದೇ ಮಿನರಲ್ ಟಾಕ್ಸಿಸಿಟಿ ಕಲ್ತಿರೋದು, and that is manganese. Manganese ಮಾತ್ರ ನೀವು ಕಲ್ತಿರೋದು. So answer ಇಲ್ಲಿ ಏನಾಗುತ್ತೆ? Option 4. Option 4 is going to be your answer, which is going to induce the deficiency of iron, magnesium and calcium. Manganese ಜಾಸ್ತಿ ಆದ್ರೆ plant ಬಾಡಿಯಲ್ಲಿ it will not allow these to function properly. Function of contractile vacuole in amoeba ಅಂತ ಕೇಳ್ತಾ ಇದ್ರೆ. What is the function of contractile vacuole in amoeba? ಏನ್ ಕೆಲಸ ಮಾಡುತ್ತೆ? Yes. ಏನ್ ಕೆಲಸ ಮಾಡುತ್ತೆ? Digestion and excretion. Excretion and osmoregulation ಆಗ್ಬೇಕು ಆನ್ಸರ್. ಡೈಜೆಷನ್ ಅಂಡ್ ರೆಸ್ಪಿರೇಷನ್ ಆಗಲ್ಲ, ಆಸ್ಮೋರೆಗ್ಯುಲೇಷನ್ ಅಂಡ್ ಮೂವ್ಮೆಂಟ್ ಆಗಲ್ಲ. ಮೂವ್ಮೆಂಟ್ ಗೆ ಬೇಕಾಗಿರುವಂತದ್ದು ಸೂಡೋಪೋಡಿಯಾ ಅಂಡ್ ನಾಟ್ ದ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಸೊ ನಮ್ಮ ಆನ್ಸರ್ ಆಪ್ಷನ್ 2 ಇಲ್ಲಿ ಅಲ್ವಾ? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಕೆಲಸ ಏನು? ಎಕ್ಸ್ಕ್ರೀಟ್ ಮಾಡುವಂಥದ್ದು ಅಂಡ್ ಆಸ್ಮೋರೆಗ್ಯುಲೇಟ್ ಮಾಡುವಂಥದ್ದು. ಎಸ್, ವೆರಿ ಗುಡ್, ವೆರಿ ಗುಡ್. ಕಾಂಪ್ಲೆಕ್ಸ್ ಫಾರ್ಮ್ ಬೈ ಅ ಪೇರ್ ಆಫ್ ಸೈನಾಪ್ಸ್ಡ್ ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಹೇಳಿದ್ರೆ ಝೈಗೋಟಿನಲ್ಲಿ ನೋಡುವಂತ ಇವೆಂಟ್. ಇದನ್ನ ಏನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಟೆಟ್ರಾಡ್ ಅಥವಾ ಬೈವ್ಯಾಲೆಂಟ್. ಆಪ್ಷನ್ 4. ಬೈವ್ಯಾಲೆಂಟ್ ಅಥವಾ ಟೆಟ್ರಾಡ್ ಅಂತ ಕರಿತೀವಿ. ಆಪ್ಷನ್ 4. ಎಸ್, ಅಗೇನ್ ಇನ್ ಈಸಿ ಕ್ವೆಶನ್. ಮುಂದೆ ಹೋಗೋಣ. ಮ್ಯಾಚ್ ದ ಕಾಲಮ್ 1 and 2 ಅಂತ ಕೇಳ್ತಾ ಇದ್ದಾರೆ. ಮ್ಯಾಚ್ ದ ಕಾಲಮ್ 1 and 2 ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಹಿಯರ್. ಹೈಪರ್ಟೋನಿಕ್ ಅಂತ ಹೇಳಿದ್ರೆ external solution is more concentrated than cell sap. Capillarity, ability of water to rise in thin tube. Symport. 2 molecules move in the same direction across the membrane. Guttation. Water loss.
in the form of droplet ಅಂತ ಹೇಳ್ತಾ ಇದ್ದಾರೆ. So what is the answer here? QSPR ಆಗುತ್ತೆ. QSPR. Option 1. Yes. Easy. ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ ನಾನು. PQRS. So QSPR is our option here. In bryophyllum, adventitious buds arise from ಅಂತ ಕೇಳ್ತಾ ಇದ್ದಾರೆ. Okay. Adventitious buds arise from the notches in the leaf margin. Vegetative propagation ಗೆ ಒಂದು ಎಕ್ಸಾಂಪಲ್ ಇದು. So option 3 here. Option 3. Next question. Primary endosperm nucleus is formed by fusion of what ಅಂತ ಕೇಳ್ತಾ ಇದ್ದಾರೆ. Primary endosperm nucleus is formed by fusion of ಅಂತ ಕೇಳ್ತಾ ಇದ್ದಾರೆ. Primary endosperm nucleus is formed by the fusion of what? Triple fusion ಅನ್ನ ನೋಡ್ತೀವಿ. 2 polar nuclei and 1 male gamete. 2 polar nuclei and 1 male gamete ಅಂತ ಆಯ್ತು. Next, bamboo species flower production in bamboo species. Okay. Twice in 50 to 100 years tappu. Every year, once in 12 years is Strobilanthes kunthiana. Once in a lifetime and once in 50 to 100 years agutte illi. So option 4 is going to be our answer. Okay. Next. Which pair of the following cell in the embryo sac are destined to change their ploidy after fertilization? Yav cell ploidy change agutte after fertilization? Egg cell becomes 2n after fertilization, embryo aguantaddu, and central cell becomes primary endosperm cell, which is 3n. So what is our answer here? Option 1. Option 1. Okay. Option 1. Which of the following statement is correct anta kelta idare? Female carrier for hemophilia may transmit the disease to sons. So this is right. Alva. Thalassemia is qualitative. Illi quantitative agbekittu. Quantitative. And naturally illi sickle cell should have been qualitative. Then again when we did PYQ and MCQs we have told this. Change in whole set of chromosome is called aneuploidy. Tappu. Idu polyploidy agutte. This is polyploidy. So option 1 here. Gene mapping technology was developed by Strutwent. Option 4. Strutwent. Yes. Okay. No. How is it option 2, Manju? ಥ್ಯಾಲಿಸೇಮಿಯಾದಲ್ಲಿ ಕ್ವಾಂಟಿಟಿ ಆಫ್ ಗ್ಲೋಬಿನ್ ಚೇಂಜ್ ಆಲ್ಟರ್ ಆಗುತ್ತೆ. ಫೀಮೇಲ್ ಕ್ಯಾರಿಯರ್ ಆಗಿದ್ರೆ, ಇಫ್ ಫೀಮೇಲ್ ಇಸ್ ಅ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ, ಶಿ ಕ್ಯಾನ್ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಹರ್ ಸನ್ ಅಲ್ವಾ? ಆಪ್ಷನ್ 1 ಇಲ್ಲಿ. Antipodal and synergid will not change their ploidy after fertilization. Please refer NCERT again. Find the correct statement anta kelta idare. Generally a gene regulates a trait, but sometimes one gene has effect on multiple traits. Correct. Idanna ಏನಂತ ಕರಿತೀವಿ? Pleiotropy anta ಹೇಳ್ತೀವಿ. Okay. AB blood group of man is regulated by one dominant allele. ತಪ್ಪು, ಅಲ್ಲೇ ತಪ್ಪಾಯ್ತು. Codominant ಸರಿ, but both are equally expressive anta ಹೇಳ್ತೀವಿ. So option ಅಥವಾ statement 1 is correct, but statement 2 is wrong. Okay. Yes. So that is the end of the paper. Botany illige ಮುಗಿತು. So complete biology cover ಆಗಿದೆ. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ. But this was your bio paper and I think it was dead easy. ತುಂಬಾ ಈಸಿ ಆಗಿತ್ತು. All the best for tomorrow's examination. ಚೆನ್ನಾಗಿ ಮಾಡಿ. Do not worry about how the paper went today. ಇವತ್ತಿನ ಬಗ್ಗೆ ಮರ್ತಬೇಡಿ. Concentrate on tomorrow. Right? So I will see you in next new sessions probably. Anyways, all the best.
ಮ್ಯಾಮ್ 48 ಮಾರ್ಕ್ಸ್ ಇಸ್ ಗುಡ್ ಅಂತ ಕೇಳ್ತಾ ಇದ್ದೀರಾ. 48 marks out of 60 is not bad, not very good, but yeah, not bad. Not bad. Maths will start at 7:30. Okay? Yes. Yes. 51 is good. Don't worry. 51 is good. 55 out of 60 good. Good. Chanagide. Marks are good. Antipodal and synergid cannot be the answer. After fertilization, ploidies change ಆಗ್ತವೆ. Which pair of the following cell in the embryo sac are destined to change the ploidy ಕೇಳ್ತಾ ಇದ್ದಾರೆ ಅವರು. Antipodal cell and synergid both will degenerate. Akash. 52 is good. As per me, anything above 45 is still a good marks. Don't worry, ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಡಿ. ಲೆಟ್ ದಿ ಎಕ್ಸಾಮ್. ಇವತ್ತಾಗಿದೆ ಎಕ್ಸಾಮ್, ಇದನ್ನ ಮರ್ತ್ಬಿಡಿ. ಕಾನ್ಸಂಟ್ರೇಟ್ ಆನ್ ಟುಮಾರೋ. ನಾಳೆ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ. ಕಾನ್ಸಂಟ್ರೇಟ್ ಆನ್ ಟುಮಾರೋ. ಓಕೆ? ಎಸ್. Okay, sorry, let's end the session here for today. All the best. All the best for tomorrow. Forget about today. All the best for tomorrow. Chanag ಮಾಡಿ ನಾಳೆ ಸೆಷನ್ ಅನ್ನ. Right? All the best.